ಸೆಷಲ್ಸ್ಗೆ 50 ವರ್ಷ 50 ನೋಡಿ. ಸೆಷಲ್ಸ್ಗೆ 50ನೇ ವರ್ಷಾಚರಣೆ ಆಗೈತೆ, ಸ್ವತಂತ್ರ ಆಚರಣೆ ಮಾಡ್ಕೊಂಡೈತಿ. ಅಮೇರಿಕಾ ಕೇಳಿದ್ರೆ 250. ಸೊ ಅದ್ರ ಸಲುವಾಗಿ 50ನೇ ವರ್ಷಾಚರಣೆ ಸಲುವಾಗಿ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ ಸೆಷಲ್ಸ್ಗೆ. ಪೆರು ದೇಶದ ನೂತನ ಅಧ್ಯಕ್ಷ ಯಾರು? ಪೆರು ದೇಶದ ನೂತನ ಅಧ್ಯಕ್ಷ ಕಿಕೋ ಫುಜಿಮೋರಿ ನೋಡಿ. ಕಿಕೋ ಫುಜಿಮೋರಿ ಪೆರು ದೇಶದ ನೂತನ ಅಧ್ಯಕ್ಷ. ಪೆರು ದೇಶದ ರಾಜಧಾನಿ ಯಾವುದು? ಲಿಮಾ. ಪೆರು ದೇಶದ ರಾಜಧಾನಿ ಕಿಕೋ ಫುಜಿಮೋರಿ. ಉಡಾನ್ ಯೋಜನೆ ಬಂದೈತೆ 2014 ಆಯ್ತಾ. ಈಗ ಪರಿಷ್ಕೃತ ಉಡಾನ್ ಯೋಜನೆ ಆಗೈತೆ. ಉಡಾನ್ ಯೋಜನೆ ಪರಿಷ್ಕೃತ ಯೋಜನೆ ಆಗೈತೆ. ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ? ಉಡಾನ್ ಯೋಜನೆ ಬಂದಿದ್ದು 2016ರಲ್ಲಿ. ಈಗ ಆ ಉಡಾನ್ ಯೋಜನೆಯನ್ನ ಪರಿಷ್ಕೃತ ಮಾಡಿ ಒಂದು ಹೊಸ ಯೋಜನೆ ಮಾಡಿದ್ದಾರೆ, ವಿಕಸಿತ ಉಡಾನ್ ನೋಡಿ. ವಿಕಸಿತ ಉಡಾನ್ ಯಾವ ವರ್ಷದವರೆಗೆ ವಿಸ್ತರಣೆ ಆಗೈತೆ ಅಂದ್ರೆ 2035. ಯಾವ ವರ್ಷದಿಂದ? 2026-27ರಿಂದ 2035-36. 2026-27ರಿಂದ 2035-36 10 ವರ್ಷಗಳವರೆಗೆ ಉಡಾನ್ ಯೋಜನೆ ವಿಸ್ತರಣೆ ಆಗೈತೆ. ಸೊ ಈ ಒಂದು ಅವಧಿಯಲ್ಲಿ ಎಷ್ಟು ವಿಮಾನ ನಿಲ್ದಾಣಗಳು? 100 ಏರ್ಪೋರ್ಟ್. 100 ಏರ್ಪೋರ್ಟ್ ಅಲ್ಲ, 200 ಏರ್ಪೋರ್ಟ್, 100 ಹೆಲಿಕಾಪ್ಟರ್, 100 ಏರ್ಪೋರ್ಟ್, 200 ಹೆಲಿಪ್ಯಾಡ್ಗಳು, 100 ಹೊಸ ವಿಮಾನ ನಿಲ್ದಾಣಗಳನ್ನು ಸ್ಥಾಪನೆ ಮಾಡಬೇಕು. ಆಮೇಲೆ 200 ಹೆಲಿಪ್ಯಾಡ್ಗಳನ್ನು ನಿರ್ಮಾಣ ಮಾಡುವಂಥ ಗುರಿ ಹೊಂದೈತೆ. ಎಷ್ಟು ಕೋಟಿ ರೂಪಾಯಿ ಇದಕ್ಕೆ ಮೀಸಲಿಟ್ಟರು ವಿಕಸಿತ ಉಡಾನ್ ಯೋಜನೆಗೆ? 28,840 ಕೋಟಿ ನೋಡು. 28,840 ಕೋಟಿ, ಅರೌಂಡ್ 29,000 ಕೋಟಿ ರೂಪಾಯಿ ವಿಕಸಿತ ಉಡಾನ್ ಯೋಜನೆಗೆ ಮೀಸಲಿಟ್ರ. ಎಲ್ಲಿ ಉದ್ಘಾಟನೆ ಮಾಡ್ರಿ ವಿಕಸಿತ ಉಡಾನ್ ಅಂತ ಕೇಳಿದ್ರೆ ಜೋಧ್ಪುರ್. ಬ್ಲೂ ಸಿಟಿ ಇಲ್ಲ? ಯಾವ ಸಚಿವಾಲಯ ಬರ್ತದೆ ಉಡಾನ್ ಯೋಜನೆ? ವಿಮಾನಯಾನ ಮತ್ತು ನಾಗರಿಕ ವಿಮಾನಯಾನ ಸಚಿವಾಲಯ ನೋಡಿ. ಹೌದಾ? ಭಾರತ್ ಕೇಸರಿ ಯಾರು? ಶ್ಯಾಮ್ ಪ್ರಸಾದ್ ಮುಖರ್ಜಿ. ಭಾರತ್ ಕೇಸರಿ ಸಂಸತ್ತಿನ ಸಿಂಹ ಅಂತ ಯಾರಿಗೆ ಕರಿತೀವಿ? ಶ್ಯಾಮ್ ಪ್ರಸಾದ್ ಮುಖರ್ಜಿಗೆ. ಬ್ರಿಕ್ಸ್ ನ ಆಂಟಿ ಡ್ರಗ್ಸ್ ಏಜೆನ್ಸಿ ಮೀಟಿಂಗ್ ಎಲ್ಲಾಗೈತೆ? ಗುವಾಹಟಿ. ಅಸ್ಸಾಂನ ಗುವಾಹಟಿ. ಬ್ರಿಕ್ಸ್ ವುಮನ್ ವರ್ಕಿಂಗ್ ಗ್ರೂಪ್, ಕೇರಳದ ಇಂಧನದ ಕೇಳಿದ್ರೆ ಗುರುಗ್ರಾಮ್. ನೆಕ್ಸ್ಟ್ ನೋಡಿ, ಸಂಸ್ಕೃತ ರತ್ನ ಭಂಡಾರ ಅಥವಾ ಭಾವಯ್ಯ ಪುಸ್ತಕ ಯಾರು ಬರೆದರು? ಸಂಸ್ಕೃತ ರತ್ನ ಭಂಡಾರ ಪುಸ್ತಕ ಇತ್ತೀಚೆಗೆ ಬಿಡುಗಡೆ ಆಗೈತಿ. ಉಪರಾಷ್ಟ್ರಪತಿ ಯಾರು? ಸಿ.ಪಿ. ರಾಧಾಕೃಷ್ಣ ಅವರು ಬಿಡುಗಡೆ ಮಾಡ್ಯಾರ. ಸಂಸ್ಕೃತ ರತ್ನ ಭಂಡಾರ ಅಥವಾ ಭಾವಯ್ಯ ಅಂತ ಕರಿತೀವಿ. ಸೊ ಜಯಂತ್ ಕುಮಾರ್ ರಾಯ್ ಮತ್ತು ಸಂಗೀತಾ ರಾಯ್ ಅಂತ ಬರ್ತಾರೆ. ಜಯಂತ್ ಕುಮಾರ್ ರಾಯ್ ಮತ್ತು ಸಂಗೀತಾ ರಾಯ್ ಅವರು ಈ ಪುಸ್ತಕ ಬರೆದಾರೆ, ಸಂಸ್ಕೃತ ರತ್ನ ಭಂಡಾರ. ಜಯಂತ್ ಕುಮಾರ್ ರಾಯ್ ಮತ್ತು ಸಂಗೀತಾ ರಾಯ್. ನೆಕ್ಸ್ಟ್, ಅಗತ್ಯಾರ್ ದಿ ಯೂನಿಫೈಯರ್. ಇದು ಒಂದು ಪುಸ್ತಕ ಇತ್ತೀಚೆಗೆ ರಿಲೀಸ್ ಆಗೈತೆ. ಅಗತ್ಯಾರ್ ದಿ ಯೂನಿಫೈಯರ್ ಯಾರು ಹೇಳ್ರಿ? ಅಗತ್ಯಾರ್ ಅಂತಂದ್ರೆ ಅಗಸ್ತ್ಯ ಮುನಿ, ಗೊತ್ತಲ್ಲ? ಅಗಸ್ತ್ಯ ಮುನಿ ಕುರಿತಾಗಿರ್ತಕ್ಕಂಥ ಪುಸ್ತಕ ಇದು, ಅಗತ್ಯಾರ್ ಅಂತೇಳಿ. ಅಗತ್ಯಾರ್ ದಿ ಯೂನಿಫೈಯರ್ ಪುಸ್ತಕದ ಕರ್ತರು ಯಾರಪ್ಪ ಅಂದರೆ M.N. ಸುಧಾ ಮತ್ತು ಶಮಾ ಭಟ್. M.N. ಸುಧಾ ಮತ್ತು ಶಮಾ ಭಟ್ ಅಂತೇಳಿ. ದಿ ಲೈಬ್ರರಿ ಮ್ಯಾನ್ ಆಫ್ ಇಂಡಿಯಾ ಯಾರ್ದು ಪುಸ್ತಕ? ದಿ ಲೈಬ್ರರಿ ಮ್ಯಾನ್ ಆಫ್ ಇಂಡಿಯಾ ಯಾರಿಗೆ ಕರಿತಾರೆ? ದಿ ಲೈಬ್ರರಿ ಮ್ಯಾನ್ ಆಫ್ ಇಂಡಿಯಾ ಭಾರತದ ಗ್ರಂಥಾಲಯಗಳ ಪಿತಾಮಹ ಅಂತಂದ್ರೆ ಅದ. ದಿ ಲೈಬ್ರರಿ ಮ್ಯಾನ್ ಆಫ್ ಇಂಡಿಯಾ, ದಿ ಲೈಬ್ರರಿ ಮ್ಯಾನ್ ಆಫ್ ಇಂಡಿಯಾ, ದಿ ಸ್ಟೋರೀಸ್ ಆಫ್ P.N. ಪಣಿಕರ್ ಅಂತ ನೋಡಿ. P.N. ಪಣಿಕರ್, K.M. ಪಣಿಕರ್ ಅಲ್ಲ, P.N. ಪಣಿಕರ್. ದಿ ಲೈಬ್ರರಿ ಮ್ಯಾನ್ ಆಫ್ ಇಂಡಿಯಾ, ದಿ ಸ್ಟೋರಿ ಆಫ್ P.N. ಪಣಿಕರ್ ಪುಸ್ತಕದ ಕರ್ತರು ಯಾರಪ್ಪ ಅಂದ್ರೆ P.P. ಸತ್ಯನ್. P.P. ಸತ್ಯನ್ ಪುಸ್ತಕದ ಕರ್ತರು ಅವ್ರ ಹೆಸರು P.N. ಪಣಿಕರ್. ದಿ ಸ್ಟೋರಿ ಆಫ್ P.N. ಪಣಿಕರ್. ದಿ ಸೇಜ್ ಹೂ ರೀಇಮ್ಯಾಜಿನ್ಡ್ ಹಿಂದೂಯಿಸಮ್ ಯಾರ್ದು ಹೇಳ್ರಿ? ದಿ ಸೇಜ್ ಹೂ ರೀಇಮ್ಯಾಜಿನ್ಡ್ ಹಿಂದೂಯಿಸಮ್ ಶಶಿ ತರೂರ್ ನೋಡಿ. ಇತ್ತೀಚೆಗೆ ಬಿಡುಗಡೆ ಆಗೈತೆ ಪುಸ್ತಕ. ದಿ ಸೇಜ್ ಹೂ ರೀಇಮ್ಯಾಜಿನ್ಡ್ ಹಿಂದೂಯಿಸಮ್ ಶಶಿ ತರೂರ್.
ದಿ ಸೇಜ್ ಹೂ ರೀಇಮ್ಯಾಜಿನ್ ಹಿಂದೂಯಿಸಮ್. ಹಿಂದೂ ಧರ್ಮವನ್ನು ಪುನರ್ ಸಂಘಟಿಸಿದ ಋಷಿ ಯಾರು ಅಂತೇಳಿ. ಸೇಜ್ ಅಂದ್ರೆ ಋಷಿ ಅಲ್ಲ. ಯಾರು ಬರ್ದಾರ? ಶಶಿ ತರೂರ್ ಬರ್ದಾರ. ದಿ ಲೈಬ್ರರಿ ಮ್ಯಾನ್ ಆಫ್ ಇಂಡಿಯಾ ಪುಸ್ತಕ ಯಾರು ಬರ್ದಾರ? ಪಿ ಸತ್ಯನ್. ಅದ್ರ ಪೂರ್ತಿ ಹೆಸರು, ಪುಸ್ತಕದ ಪೂರ್ತಿ ಹೆಸರು ಏನಪ್ಪ ಅಂದ್ರೆ ದಿ ಲೈಬ್ರರಿ ಮ್ಯಾನ್ ಆಫ್ ಇಂಡಿಯಾ ದಿ ಸ್ಟೋರಿ ಆಫ್ PN ಪಣಿಕರ್ ಅಂತೇಳಿ ಪೂರ್ತಿ ಹೆಸರು. ಅದು ಪುಸ್ತಕದ ಕರ್ತೃ ಯಾರು ಅದ್ರದ್ದು ಬರ್ದವರು? ಪಿ ಸತ್ಯನ್. ಆಗತ್ಯ ಯಾರು ಬರ್ದವ್ರು? ಯಾರು ಆಗತ್ಯ? ಯಾರು ದಿ ಯೂನಿಫೈಯರ್? MN ಸುಧಾ ಮತ್ತು ಶಮಾ ಭಟ್. ಸಂಸ್ಕೃತ ರತ್ನ ಭಂಡಾರ ಅಂತ ಕೇಳಿದ್ರೆ ಜಯಂತ್ ಕುಮಾರ್ ರಾಯ್ ಮತ್ತು ಸಂಗೀತ ರಾಯ್. ನೆಕ್ಸ್ಟ್, ಇಥಿಯೋಪಿಯಾದ ನೂತನ ಪ್ರಧಾನಮಂತ್ರಿ ಯಾರು? ಇಥಿಯೋಪಿಯಾ ಇಥಿಯೋಪಿಯಾದ ನೂತನ ಪ್ರಧಾನಮಂತ್ರಿ ಅಬಿ ಅಹ್ಮದ್ ಅಲಿ. ಪೆರು ದೇಶದ ಯಾರಿದ್ರಲ್ಲ? ಫುಜಿಮೋರಿ, ಪೆರು ದೇಶದ. ಇಥಿಯೋಪಿಯಾದ ನೂತನ ಪ್ರಧಾನಿ ಯಾರಪ್ಪ ಅಂದ್ರೆ ಅಬಿ ಅಹ್ಮದ್ ಅಲಿ. ಒಂದು ಪಕ್ಷ ಅದಪ್ಪ ಅಂದ್ರೆ ಪ್ರಾಸ್ಪೀರಿಯಸ್ ಪಕ್ಷ ನೋಡಿ. ಪ್ರಾಸ್ಪೀರಿಯಸ್ ಪಕ್ಷ ಅಥವಾ ಸಮೃದ್ಧ ಪಕ್ಷ ಅಂತ ಬರ್ತೈತಿ. ಸೊ ರೀಸೆಂಟಾಗಿ ಅಪಾಯಿಂಟ್ ಆಗ್ಯಾರ. ಇಂಪಾರ್ಟೆಂಟ್. ಅಬಿ ಅಹ್ಮದ್ ಅಲಿ ಇಥಿಯೋಪಿಯಾದ ನೂತನ ಪ್ರಧಾನಮಂತ್ರಿ. ಪಕ್ಷಕ್ಕೆ ಅಂದ್ರೆ ಪ್ರಾಸ್ಪೆರಿಟಿ ಪಕ್ಷ. ಇಂಗ್ಲೆಂಡ್ PM ಯಾರು? ಇಂಗ್ಲೆಂಡ್ದವ್ರು ಇಂಗ್ಲೆಂಡ್ ನೂತನ ಪ್ರಧಾನಮಂತ್ರಿ ಆಂಡಿ ಬರ್ನ್ಯಾಮ್. ಯಾವ ಪಕ್ಷ? ಲೇಬರ್ ಪಾರ್ಟಿ ನೋಡಿ. ಲೇಬರ್ ಪಾರ್ಟಿ. ಇದ್ರ ಮುಂಚೆ ಯಾರಿದ್ರು? ನೆದರ್ಲ್ಯಾಂಡ್ ಇದಾರೆ. ನೆದರ್ಲ್ಯಾಂಡ್ ನೂತನ ಪ್ರಧಾನಿ ರಾಬ್ ಜಟನ್. ನೇಪಾಳದ ಬಾಲೇಂದ್ರ ಶಾ. ಬಾಂಗ್ಲಾದೇಶದ ಯಾರು? ರೆಹಮಾನ್. ಬಲ್ಗೇರಿಯಾದ ಪ್ರಧಾನಿ ರೂಮನ್ ರಾದೇವ್ ನೋಡು. ರೂಮನ್ ರಾದೇವ್. ಕೊಲಂಬಿಯಾದ ಯಾರು? ಕೊಲಂಬಿಯಾದ ನೂತನ ಅಧ್ಯಕ್ಷ ಗುಸ್ತಾವ್ ಪೆಟ್ರೋ. ಅವ್ನು ಮೊದಲಿದ್ದಾನಂತೀನಿ, ಈಗ ಚೇಂಜ್ ಆಗ್ಯಾನ. ಅವನೇ ತೋರಿಸ್ತದ. ಚೇಂಜ್ ಆಗ್ಯಾನ ನೋಡು. ಕೊಲಂಬಿಯಾದ ನೂತನ ಅಧ್ಯಕ್ಷ ಪೆಡ್ರೋ ಮೊದಲಿದ್ದ. ಅಬೆಲಾರ್ಡ ಎಸ್ಪಿರಿಯಲ್ಲ ಅಂತ ನೋಡು. ಅಬೆಲಾರ್ಡ ಎಸ್ಪಿರಿಯಲ್ಲ ಅಂತೇಳಿ ಕೊಲಂಬಿಯಾದ ನೂತನ ಅಧ್ಯಕ್ಷ. ಪೆರುದು ಇಥಿಯೋಪಿಯಾದು ಕೊಲಂಬಿಯಾದ ರೀಸೆಂಟಾಗಿ ಒಂದು 20 days ಇಂದ ನೇಮಕ ಆಗ್ಯಾರ. ಕೋಸ್ಟಾರಿಕಾದ ಯಾರು? ಕೋಸ್ಟಾರಿಕಾದ ನೂತನ ಅಧ್ಯಕ್ಷ ಲಾರಾ ಡೆಲ್ಗಾಡೋ. ನೆಕ್ಸ್ಟ್, ಇತ್ತೀಚೆಗೆ ನೆದರ್ಲ್ಯಾಂಡಿನ ರಾಣಿ ಭೇಟಿಯಾಗ್ಯಾರ ಭಾರತಕ್ಕೆ. ಯಾರು? ನೆದರ್ಲ್ಯಾಂಡ್ ಪ್ರಧಾನಿ ಯಾರು? ರಾಬ್ ಜಟನ್. ಇತ್ತೀಚೆಗೆ ನೆದರ್ಲ್ಯಾಂಡ್ ಒಬ್ಬ ಮಹಾರಾಣಿ ಭಾರತಕ್ಕೆ ಭೇಟಿಯಾಗ್ಯಾರ ಮೋದಿ ಅವರಿಗೆ. ಮ್ಯಾಕ್ಸಿಮಾ ಅಂತ ನೋಡಿ. ಮ್ಯಾಕ್ಸಿಮ್. ಸೊ ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿದ ರಾಣಿ ಮ್ಯಾಕ್ಸಿಮಾ ಯಾವ ರಾಷ್ಟ್ರ ಅಂತ ಕೇಳಿದ್ರೆ ನೆದರ್ಲ್ಯಾಂಡ್. ನೆಕ್ಸ್ಟ್ ನೋಡು, 2025-26 ಮಹಿಳಾ FIH ಹಾಕಿ ನೇಷನ್ಸ್ ಕಪ್ ಚಾಂಪಿಯನ್ ಯಾರು? ಭಾರತ. 2025-26 ಮಹಿಳಾ FIH ನೇಷನ್ ಕಪ್ ಅಂತ ಬರ್ತೈತಿ. ಚಾಂಪಿಯನ್ ಆಗ್ಯಾರ ಭಾರತ ನೋಡಿ. ರನ್ನರ್ ಆಫ್ ನ್ಯೂಜಿಲೆಂಡ್. ಎಲ್ಲಾಗಿತ್ತು ಅಂತ ಕೇಳಿದ್ರೆ ನ್ಯೂಜಿಲೆಂಡ್ ಆಕ್ಲೆಂಡ್ ಒಳಗಾಗಿತ್ತು. ನ್ಯೂಜಿಲೆಂಡಿನ ಆಕ್ಲೆಂಡ್ನಲ್ಲಿ ನಡೆದಿತ್ತು. 2025-26 ಮಹಿಳಾ FIH ಹಾಕಿ ನೇಷನ್ ಕಪ್. ಒಂದು ಬಾರಿ ಇದು FIH ಇದು ಆರಂಭ ಆಗಿದ್ದು 2022 ಸ್ಟಾರ್ಟ್ ಆಗಿತ್ತು. ಇದು 2022 ಸ್ಟಾರ್ಟ್ ಆಗಿದೆ. ಸೊ ಅತಿ ಹೆಚ್ಚು ಬಾರಿ ಚಾಂಪಿಯನ್ ಆಗಿದೆ ಯಾವುದಪ್ಪ ಅಂದ್ರೆ ಭಾರತ. 2 ಸಲ ಚಾಂಪಿಯನ್ ಆಗಿದೆ. 2022ಕ್ಕೆ 2026ಕ್ಕೆ 2 ಬಾರಿ ಚಾಂಪಿಯನ್ ಆಗಿತ್ತು. 2 ಬಾರಿ ಒಂದು ಸ್ಪೇನ್ ಗೆದ್ದಿರ್ಬೇಕು ಒಂದು ಸಲ. ಹೌದಾ? 2 ಸಲ ಚಾಂಪಿಯನ್ ಆಗಿತ್ತು ನೋಡಿ. ಫಸ್ಟ್ ಯಾವುದು ಚಾಂಪಿಯನ್? ಭಾರತ. ಸೆಕೆಂಡ್ ನ್ಯೂಜಿಲೆಂಡ್. ಥರ್ಡ್ ಅಮೆರಿಕ. ಇದು ಮಹಿಳಾ FIH ಹಾಕಿ ನೇಷನ್ಸ್ ಕಪ್ 2022ಕ್ಕೆ ಆರಂಭ ಆಗಿತ್ತು ನೋಡಿ. ಸೊ ಇದು ಯಾರು ಆಯೋಜನೆ ಮಾಡ್ತಾರೆ ಅಂದರೆ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಅವರು ಇದು ಆಯೋಜನೆ ಮಾಡ್ತಾರೆ. ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ
ಜೂನ್ 29. ಜೂನ್ 29. ಯಾವ ವರ್ಷದಿಂದ ಆರಂಭ ಮಾಡಿರೋದನ್ನ? 2007. ಯಾರು ಸ್ಮರಣಾರ್ಥ ಅಂತ ಕೇಳಿದ್ರೆ BC ಮಾಲೋಬಿಸ್. ಅವರ ಎಷ್ಟನೇ ಜನ್ಮ ದಿನೋತ್ಸವ ಇದು? 133. ಯಾರು ಆಚರಣೆ ಮಾಡ್ತಿರೋದನ್ನ? ಯಾವ ಸಚಿವಾಲಯ? ಮಾಸ್ಪಿ. 2026 ಥೀಮ್ ಏನು? Unlocking the potential of administrative data. ಅನ್ಲಾಕಿಂಗ್ ದಿ ಪೊಟೆನ್ಷಿಯಲ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಡಾಟಾ. ನೋಡಿ, ಅನ್ಲಾಕಿಂಗ್ ದಿ ಪೊಟೆನ್ಷಿಯಲ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಡಾಟಾ 2026 ರಾಷ್ಟ್ರೀಯ ಸಂಖ್ಯಾಶಾಸ್ತ್ರದಿಂದ ಧ್ಯೇಯವಾಕ್ಯ. ಸಾವಿತ್ರಿಬಾ ಫುಲೆ ರಾಷ್ಟ್ರೀಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆಯಲ್ಲಿ ಐತೆ. ಸಾವಿತ್ರಿಬಾ ಫುಲೆ ರಾಷ್ಟ್ರೀಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆ ದೆಹಲಿ. ನೋಡಿ, ದೆಹಲಿ. ರಾಷ್ಟ್ರೀಯ ವೀರ ಬಾಲ ದಿವಸ್ ಡಿಸೆಂಬರ್ 26. ಯಾವ ವರ್ಷದಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ? 2022ರಿಂದ ಪ್ರತಿ ವರ್ಷ ಡಿಸೆಂಬರ್ 26 ರಾಷ್ಟ್ರೀಯ ವೀರ ಬಾಲ ದಿವಸ ಅಂತ ಆಚರಿಸ್ತಾರೆ. ಯಾಕಂತ ಕೇಳಿದ್ರೆ, ಯಾರ ಮಕ್ಕಳು? ಆಲೂರು ವೆಂಕಟರಾಯನ ಮಕ್ಕಳ? ಗುರು ಗೋವಿಂದ್ ಸಿಂಗ್. ಗೋವಿಂದ್ ಸಿಂಗ್ ಎಷ್ಟನೇ ಸಿಖ್ ಗುರು? 10ನೇ ಸಿಖ್ ಗುರು ಯಾರು? ಗುರು ಗೋವಿಂದ್ ಸಿಂಗ್ ಅವರ ಇಬ್ಬರು ಮಕ್ಕಳು ಬರ್ತಾರೆ. ಯಾರು? ಫತೇ ಸಿಂಗ್ ಅಂತ ಒಬ್ಬ ಬರ್ತಾರೆ. ಇನ್ನೊಬ್ಬ ಈ ಒಂದು ಟ್ಯಾಂಕರ್ ಐತೆ ನೋಡೋದು, ಯುದ್ಧ ಟ್ಯಾಂಕರ್ ಯಾವ್ದು ಹೇಳ್ರಿ? ಅಲ್ಲ, ಟ್ಯಾಂಕ್ ವಿರೋಧಿ ಅದು, ಕ್ಷಿಪಣಿ ಅದು. ಯುದ್ಧ ಟ್ಯಾಂಕ್ ಬರ್ತಲ್ಲ ಯಾವುದೋ ಒಂದು, ಜೆ ಒಳಗೆ ಬರ್ತಿದ್ ನಾವು. ಜಯಮ್ಮ. ಜೊರಾವರ್ ಸಿಂಗ್ ನೋಡಿ, ಜೊರಾವರ್ ಅಂತೇಳಿ ಒಂದು ಯುದ್ಧ ಟ್ಯಾಂಕ್ ಬರ್ತೈತಿ. ಜೊರಾವರ್ ಸಿಂಗ್ ಮತ್ತು ಫತೇ ಸಿಂಗ್, ಗುರು ಗೋವಿಂದ್ ಸಿಂಗ್ ಇಬ್ಬರು ಮಕ್ಕಳು ಇರು, ಜೊರಾವರ್ ಸಿಂಗ್ ಮತ್ತೆ ಫತೇ ಸಿಂಗ್ ಅಂತೇಳಿ. ಬಹಳ ಸಣ್ಣ ವಯಸ್ಸಲ್ಲಿ ಹುತಾತ್ಮರಾಗ್ತಾರೆ ಇವರು. ಸೊ ಹಂಗಾಗಿ ಅವ್ರ ಸ್ಮರಣಾರ್ಥವಾಗಿ ಅವರ ಧೈರ್ಯ ಶೌರ್ಯವನ್ನು ಸ್ಮರಿಸುವ ಉದ್ದೇಶದಿಂದ ಪ್ರತಿ ವರ್ಷ ಡಿಸೆಂಬರ್ 26 ರಾಷ್ಟ್ರೀಯ ವೀರ ಬಾಲ ದಿವಸ ಅಂತ ಆಚರಿಸ್ತಾರೆ. ಹೌದಾ? ಆವತ್ತಿನ ದಿನ ಏನು ಮಾಡ್ತಾರಪ್ಪ ಅಂದರೆ ಒಂದು ಅವಾರ್ಡ್ ಕೊಡ್ತಾರೆ. ಯಾವ್ದು ಹೇಳ್ರಿ? ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ. ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡ್ತಾರೆ. ಯಾವಾಗ ಆರಂಭ ಆಗಿತ್ತು ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿ? ಇದು ದೇಶದಲ್ಲೇ ಧೈರ್ಯ ಮತ್ತು ಶೌರ್ಯಕ್ಕಾಗಿ ನೀಡುವಂತ ಮಕ್ಕಳಿಗೆ ಧೈರ್ಯ ಮತ್ತು ಶೌರ್ಯಕ್ಕಾಗಿ ನೀಡುವಂತ ಅತ್ಯುನ್ನತ ಪ್ರಶಸ್ತಿ. ಇದು ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ 2018 ಆರಂಭ ಆಗೈತೆ. 2018 ಆರಂಭ ಆಗೈತೆ. ಯಾವ ಸಚಿವಾಲಯ ಕೊಡ್ತದೆ? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತೈತಿ. ಎಷ್ಟು ಏಜ್ ಗ್ರೂಪ್ ಇದಕ್ಕೆ? 5 ರಿಂದ 18. 6 ಕ್ಷೇತ್ರದ ಕೊಡ್ತಾರ. 6 ಕ್ಯಾಟಗರಿ ಇದಾವೆ. ಯಾವ 6 ಕ್ಯಾಟಗರಿ? ಕ್ರೀಡೆ, ಕಲೆ, ಶೌರ್ಯ, ಕ್ರೀಡೆ, ಕಲೆ ಮತ್ತು ಸಂಸ್ಕೃತಿ, ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ, ಮತ್ತೆ ಇನ್ನೊಂದು ಸಾಮಾಜಿಕ ಸೇವೆ, ಮತ್ತೆ ಎಷ್ಟದ? 5 ಅದ. ಇನ್ನೊಂದು ಯಾವುದು? ಶೌರ್ಯ, ಕ್ರೀಡೆ, ಕಲೆ ಮತ್ತು ಸಂಸ್ಕೃತಿ, ಪರಿಸರ, ಸಾಮಾಜಿಕ ಸೇವೆ, ವಿಜ್ಞಾನ ಮತ್ತು ತಂತ್ರಜ್ಞಾನ. 6 ಕ್ಯಾಟಗರಿ ಒಳಗೆ ಕೊಡ್ತಾರೆ. 5 ರಿಂದ 18 ವರ್ಷ ಇರಬೇಕು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವಾಲಯ ಕೊಡ್ತೈತಿ. ಯಾರು ಪ್ರದಾನ ಮಾಡ್ತಾರೆ ಅಂತ ಕೇಳ್ತಾನೆ? ರಾಷ್ಟ್ರಪತಿ. ಸೊ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಐತಿ, ಅದು ಪ್ರದಾನ ಮಾಡೋರು ಮಾತ್ರ ರಾಷ್ಟ್ರಪತಿ. ಯಾವಾಗ ಆರಂಭ ಆಗಿತ್ತು ಅಂತ ಕೇಳ್ತಾರೆ? 2018. ಈ ಸಲ ಯಾರಿಗೆ ಕೊಟ್ಟಿದ್ದಾರೆ? 2025 ವೈಭವ್ ಸೂರ್ಯವಂಶಿ. ದಿನಿಧಿ ದೇಶ್ಮುಖ್ ಸ್ವಿಮ್ಮಿಂಗ್. ವೀರ ಬಾಲ ದಿವಸ ಐತಲ್ಲ, ಯಾವಾಗ? ಡಿಸೆಂಬರ್ 26. ಯಾವಾಗ ಹುತಾತ್ಮರ ಅಂದ್ರೆ 1704 ಡಿಸೆಂಬರ್ 26ಕ್ಕೆ ಹುತಾತ್ಮರಾಗಿರ್ತಾರೆ. ಯಾರ ಮಕ್ಕಳು ಅಂತ ಕೇಳ್ತಾರೆ? 10ನೇ ಗುರು ಗೋವಿಂದ್ ಸಿಂಗ್, ಜೊರಾವರ್ ಸಿಂಗ್ ಮತ್ತೆ ಫತೇ ಸಿಂಗ್ ಅಂತ ಬರ್ತಾರೆ. ಸೊ ಅವ್ರ ಸ್ಮರಣಾರ್ಥವಾಗಿ ಕೊಡ್ತಾರೆ. ಒಂದು ಅವಾರ್ಡ್ ಕೂಡ ಪ್ರದಾನ ಮಾಡ್ತಾರೆ. ಸೊ ಈ ಒಂದು ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಯ ಮೊತ್ತ ಎಷ್ಟು ಹೇಳ್ರಿ? ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಯ ಮೊತ್ತ ಆಪ್ಷನ್ ಹೇಳಿ. 1 ಲಕ್ಷ, 3 ಲಕ್ಷ, 7 ಲಕ್ಷದ 1 ರೂಪಾಯಿ, ಯಾವುದಲ್ಲ. ಇದೈತೆ. ಈ ಮೆಡಿಕಲ್ ಓದ್ತಾರಲ್ಲ ಅವ್ರಿಗೆಲ್ಲ ಫ್ರೀ ಇರ್ತೈತಿ. ಮೆಡಿಕಲ್ ಓದ್ತಿದ್ರೆ ಅಂದರೆ ಗೌರ್ಮೆಂಟ್ ಕಡೆಯಿಂದ ಫ್ರೀ ಇರ್ತೈತಿ ಇವರಿಗೆ. ಆಮೇಲೆ ಗಣರಾಜ್ಯೋತ್ಸವ ಮತ್ತು ಸ್ವತಂತ್ರ ದಿನೋತ್ಸವ ಪರೇಡ್ ಆಗ್ತಿತ್ತಲ್ಲ, ಅಲ್ಲಿ ಫ್ರೀ ಎಂಟ್ರಿ ಇರ್ತೈತಿ ಇವರಿಗೆ. ಪ್ರಧಾನಿ ಮೋದಿ ಜೊತೆ ಇರೋಕ್ಕೆ ಫಂಕ್ಷನ್ ಮಾಡೋದಕ್ಕೆ ಇವ್ರಿಗೆ ಫ್ರೀ ಇರ್ತೈತಿ. ನೆಕ್ಸ್ಟ್ ನೋಡ್ರಿ, ಅಫೇದ ಗೊತ್ತಲ್ಲ? ಅಫೇದ ಅದು ಫಸ್ಟ್ ಟೈಮ್ ಏನು ಮಾಡೈತಿ? ಡ್ರೈ ಎಗ್ ಪೌಡ್ರನ್ನು ಒಡಿಸ್ಸಾದಿಂದ ಯಾವ ರಾಷ್ಟ್ರಕ್ಕೆ ರಫ್ತು ಮಾಡೈತೆ? ಎಗ್ ಪೌಡ್ರ್ ಫಸ್ಟ್ ಟೈಮ್ ಎಗ್ ಪೌಡ್ರನ್ನು ಅಫೇದ ಏನು ಮಾಡೈತೆ?
ಒಡಿಸ್ಸಾದಿಂದ ಆಸ್ಟ್ರಿಯಾಕ್ಕೆ ರಫ್ತು ಮಾಡೈತಿ ನೋಡಿ. ಇಂಗ್ಲೆಂಡ್ಗೆ ಒಂದು ಯಾವ್ದು ಮಾಡಿತ್ತಲ್ಲ ಮಾವಿನ ಹಣ್ಣು, ಎಲ್ಲಿಂದ ಅದು? ಒಡಿಸ್ಸಾನು ಯಾವುದೋ ಒಂದು ರಾಜ್ಯದಿಂದ ಮಾವಿನ ಹಣ್ಣನ್ನು ಇಂಗ್ಲೆಂಡ್ಗೆ ರಫ್ತು ಮಾಡೈತಿ ನೋಡಿ. ಜಾರ್ಖಂಡ್. ಇದು ಎಗ್ ಪೌಡ್ರನ್ನು ಒಡಿಸ್ಸಾದಿಂದ ಆಸ್ಟ್ರಿಯಾಕ್ಕೆ. ಬ್ರೂನೆಕ್ಸ್ ಅದು ಇದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನು ಮಾಡಿದ್ದಲ್ಲ ಅದೇ ಡ್ರೂನೆಕ್ಸಾ? ಅದೇ ಡ್ರೂನೆಕ್ಸ್ ಅಲ್ಲ, ಡ್ರೂನಿಕ್ಸ್ ಸಿಸ್ಟಮ್ ಅದೇ NPCI ಇದೆ. ದ್ರೌಪದಿ ಮುರ್ಮು ಅವರ ಜನ್ಮ ದಿನಾಚರಣೆ ಭಾಗವಾಗಿ ಅವರ ಹುಟ್ಟೂರು ಯಾವುದು? ಒಡಿಸ್ಸಾದ ಮಯೂರ್ಭಂಜ್ ಜಿಲ್ಲೆ ಪಹಡ್ಪುರ. ಒಡಿಸ್ಸಾದ ಪಹಡ್ಪುರ ಗ್ರಾಮಕ್ಕೆ ಮೋದಿ ಅವರು ಭೇಟಿ ಕೊಟ್ಟು ಅಲ್ಲಿಂದಷ್ಟು ಕಾರ್ಯಕ್ರಮಗಳನ್ನು ಮತ್ತು ಇನಿಷಿಯೇಟಿವ್ಗಳನ್ನು ಆರಂಭ ಮಾಡ್ಯಾರ. ಇನ್ನು ದ್ರೌಪದಿ ಮುರ್ಮು ಅವರು ಯಾವುದೋ ಒಂದು ಇದಕ್ಕೆ ಅಡಗೊಳಗೆ ಹೋಗಿದ್ದಾರಲ್ಲ ಇತ್ತೀಚೆಗೆ. ಸಹಕಾರಿ ಆಧಾರಿತ ಟ್ಯಾಕ್ಸಿ ಸೇವೆ ಯಾವುದು? ಭಾರತದ ಮೊದಲ ಭಾರತ ಟ್ಯಾಕ್ಸಿ. ಸೊ ಇದು ಯಾವಾಗ ಬಂದು ಪರಿಕಲ್ಪನೆಯ ಭಾಗವಾಗಿ ತಗೊಂಬಂದ್ರೆ ಸಹಕಾರ ಸೇ ಸಮೃದ್ಧಿ, ಸಹಕಾರ ಸೇ ಸಮೃದ್ಧಿ ನೋಡಿ. ಯಾರು ಆರಂಭ ಮಾಡಿದಾರೆ ಅಂದ್ರೆ ಭಾರತ ಟ್ಯಾಕ್ಸಿ ಯಾರು ಉದ್ಘಾಟನೆ ಮಾಡಿದ್ರು? ಅಮಿತ್ ಶಾ. ಮತ್ತು ಸಹಕಾರ ಸಚಿವರು ಯಾರು ಅದಾರ? ಅಮಿತ್ ಶಾ. ಮುಂಬೈದಾಗ ಗುಜರಾತ್ ಒಳಗೆ ಮಾಡಿರ್ಬೇಕು. ಪ್ರಥಮ ರಾಷ್ಟ್ರೀಯ ಗ್ರಾಮೀಣ ವಿಕಾಸ ಸಮ್ಮೇಳನ ಎಲ್ಲಾಗೈತೆ? ಭಾರತದ ಪ್ರಥಮ ರಾಷ್ಟ್ರೀಯ ಗ್ರಾಮೀಣ ವಿಕಾಸ ಸಮ್ಮೇಳನ ಹೌದು, ದೆಹಲಿ ನೋಡಿ. ಭಾರತದ ಪ್ರಥಮ ರಾಷ್ಟ್ರೀಯ ಗ್ರಾಮೀಣ ವಿಕಾಸ ಸಮ್ಮೇಳನ ದೆಹಲಿ. ಈ ಸಮ್ಮೇಳನದಲ್ಲಿ ಯಾರು ಗ್ರಾಮೀಣಾಭಿವೃದ್ಧಿ ಸಚಿವರು ಯಾರಾದ್ರು ಪ್ರೆಸೆಂಟಿಗೆ ಕೇಂದ್ರದವಾಗ? ಶಿವರಾಜ್ ಸಿಂಗ್ ಚೌಹಾಣ್ ಎಲ್ಲ. ಶಿವರಾಜ್ ಸಿಂಗ್ ಚೌಹಾಣ್ ಅವ್ರು ಏನು ಮಾಡ್ಯಾರ, ಈ ಒಂದು ಸಮ್ಮೇಳನದೊಳಗೆ ಒಂದು ಪೋರ್ಟಲ್ ಬಿಡುಗಡೆ ಮಾಡ್ಯಾರ. ಯಾವ ಪೋರ್ಟಲ್? ರೂರಲ್ ಇಂಟರ್ನಲ್ ಆಡಿಟ್ ಪೋರ್ಟಲ್ ನೋಡಿ. ರೂರಲ್ ಇಂಟರ್ನಲ್ ಆಡಿಟ್ ಪೋರ್ಟಲ್. ಸೊ AI ಆಧಾರಿತ ರೂರಲ್ ಇಂಟರ್ನಲ್ ಆಡಿಟ್ ಪೋರ್ಟಲ್ನ ಬಿಡುಗಡೆ ಮಾಡ್ಯಾರ. ಅದರ ಜೊತೆಗೆ ಒಂದು ಬುಕ್ ಬಿಡುಗಡೆ ಮಾಡ್ಯಾರ. ಇದರಲ್ಲಿ ಇಂಪಾರ್ಟೆಂಟ್ ಅದು, ರಾಷ್ಟ್ರೀಯ ಗ್ರಾಮೀಣ ವಿಕಾಸ ಸಮ್ಮೇಳನದಲ್ಲಿ ಒಂದು ಪುಸ್ತಕ ಬಿಡುಗಡೆ ಮಾಡ್ಯಾರ, ಸಾರಸ್ ಶಕ್ತಿ ಅಂತೇಳಿ. ಸಾರಸ್ ಶಕ್ತಿ ಎದಕ್ಕೆ ಇದು ಸಂಪಟ್ಟಿದೆ? ಸಾರಸ್ ಶಕ್ತಿ, ಸಾರಸ್ ಶಕ್ತಿ. ಸೊ ಗ್ರಾಮೀಣ ಮಹಿಳೆಯರ ನೇತೃತ್ವದ ಉದ್ಯಮಗಳು ಇರ್ತಾವಲ್ಲ, ವುಮನ್ ಲೆಡ್ ಎಂಟರ್ಪ್ರೈಸ್ ಅಂತ ಕರಿತೀವಿ. ಗ್ರಾಮೀಣ ಮಹಿಳೆಯರ ನೇತೃತ್ವದ ಉದ್ಯಮಗಳನ್ನು ಬೆಂಬಲಿಸಲು ಮತ್ತು ಉತ್ತೇಜಿಸಲು ಸಾರಸ್ ಶಕ್ತಿ ಎಂಬ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ಯಾರ ಶಿವರಾಜ್ ಸಿಂಗ್ ಚೌಹಾಣ್. ಯಾವ ಸಮ್ಮೇಳನದಲ್ಲಿ ಅಂತ ಕೇಳಿದ್ರೆ ರಾಷ್ಟ್ರೀಯ ಗ್ರಾಮೀಣ ವಿಕಾಸ ಸಮ್ಮೇಳನ. ಇಲ್ಲಿ ಒಂದು ಪೋರ್ಟಲ್ ಕೂಡ ಬಿಡುಗಡೆ ಆಗೈತೆ. ಯಾವ ಪೋರ್ಟಲ್ ಅದ? ರೂರಲ್ ಇಂಟರ್ನಲ್ ಆಡಿಟ್ ಪೋರ್ಟಲ್. ಒಂದು ಪೋರ್ಟಲ್, ಒಂದು ಬುಕ್, ಎರಡು ಇಂಪಾರ್ಟೆಂಟ್ ನೋಡಿ. ಯಾರು ಮಾಡ್ಯಾರ? ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಯಾರು? ಶಿವರಾಜ್ ಸಿಂಗ್ ಚೌಹಾಣ್. ಎಲ್ಲಾಗೈತಿ ಸಮ್ಮೇಳನ? ದೆಹಲಿ. ನೆಕ್ಸ್ಟ್, ಸೆಷಲ್ಸ್ನ 50ನೇ ಸ್ವಾತಂತ್ರ್ಯೋತ್ಸವಕ್ಕೆ ಭಾರತ ಪ್ರಧಾನಮಂತ್ರಿ ಭೇಟಿ ಕೊಟ್ಟಿದ್ದಾರೆ, ಗೊತ್ತಿಲ್ಲ? ಸೊ ಅಲ್ಲಿ ಏನು ಮಾಡ್ಯಾರ? ಸೆಷಲ್ಸ್ನ ಅತ್ಯುನ್ನತ ಗೌರವ ಕೊಟ್ಟಾರ ಮೋದಿಗೆ. ಯಾವುದು? ಗಾರ್ಡಿಯನ್ ಆಫ್ ದಿ ಬ್ಲೂ ಹಾರಿಜನ್. ಗಾರ್ಡಿಯನ್ ಆಫ್ ದಿ ಬ್ಲೂ ಆರಿಜನ್. ಗಾರ್ಡಿಯನ್ ಆಫ್ ದಿ ಬ್ಲೂ ಆರಿಜನ್ ಗೌರವನ ಕೊಟ್ಟಾರ ಸೆಷಲ್ಸ್. ಹೌದಾ? ಸೆಷಲ್ಸ್ ಯಾವಾಗ ಸ್ವತಂತ್ರ ಆಗ್ತಂದ್ರೆ 50 ವರ್ಷ ಅಂತಂದ್ರೆ ಎಷ್ಟಾಗ್ತದೆ? 1976 ಜೂನ್ 29 ಅಂದ್ರೆ ಅಮೆರಿಕ 1776. 1776 ಜುಲೈ 4. ಇದು 1976 ಜೂನ್ 29 ಸೆಷಲ್ಸ್ ಸ್ವತಂತ್ರ ಆಗಿದ್ದು. ಯಾವ ರಾಷ್ಟ್ರದಿಂದ ಸ್ವತಂತ್ರ ಆಗ್ತಂದ್ರೆ ಇಂಗ್ಲೆಂಡ್. ಸೊ 50 ವರ್ಷ ಆಯಿತು. ಸೊ ಅದಕ್ಕೆ ಇವರು ಚೀಫ್ ಗೆಸ್ಟ್ ಆಗಿ ಹೋಗ್ಯಾರ ಮೋದಿ ಅವರು. ಸೊ ಅವಾಗ ಏನು ಮಾಡ್ರೆ, ಅವರು ಒಂದು ಅವಾರ್ಡ್ ಕೊಟ್ಟಾರ. ಯಾವುದು? ಗಾರ್ಡಿಯನ್ ಆಫ್ ದಿ ಬ್ಲೂ ಆರಿಜಿನ್. ಸೊ ಅಧ್ಯಕ್ಷ ಯಾರು ಸೆಷಲ್ಸ್ ಈಗ? ಪ್ಯಾಟ್ರಿಕ್ ಆರ್ಮಿನಿ. ಸೆಷಲ್ಸ್ನ ಅಧ್ಯಕ್ಷ ಯಾರಪ್ಪ ಅಂತ ಕೇಳಿದ್ರೆ ಪ್ಯಾಟ್ರಿಕ್ ಆರ್ಮಿನಿ. ಸೆಷಲ್ಸ್ನ ರಾಜಧಾನಿ ವಿಕ್ಟೋರಿಯಾ. ಕರೆನ್ಸಿ ಸೆಷಲಿಸ್ ರೂಪಿ. ಸೆಷಲಿಸ್ ರೂಪಿ ನೋಡಿ. ಸೆಷಲ್ಸ್ನ ಕರೆನ್ಸಿ ಕೇಳಿದ್ರೆ ಸೆಷಲಿಸ್ ರೂಪಿ. ಅಧ್ಯಕ್ಷ ಪ್ಯಾಟ್ರಿಕ್ ಆರ್ಮಿನಿ. ಕ್ಯಾಪಿಟಲ್ ಕೇಳಿದ್ರೆ ವಿಕ್ಟೋರಿಯಾ. ನೆಕ್ಸ್ಟ್, ಸುಮನ್ ರೋಡ್ ಮ್ಯಾಪ್ 2030. ಸುಮನ್ ರೋಡ್ ಮ್ಯಾಪ್ 2030 ಯಾರು ಆರಂಭ ಮಾಡಿರೋದು? ಯಾವ ಸಚಿವರೇ? ಆರೋಗ್ಯ ಸಚಿವಾಲಯ. ಆರೋಗ್ಯ ಸಚಿವಾಲಯ. ಅದಕ್ಕಿಂತ ಮುಂಚೆ ಒಂದು ಸಮ್ಮೇಳನ ಬರ್ತೈತಿ.
16ನೇ ಕೇಂದ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ ಸಮ್ಮೇಳನ ಅಂತ ಬರ್ತೈತಿ. ಕೇಂದ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ ಸಮ್ಮೇಳನ 16ನೇದಾಗೈತಿ. ಎಲ್ಲಪ್ಪ ಅಂದ್ರೆ ದೆಹಲಿ ಒಳಗಾಗೈತಿ. ಅಲ್ಲಿ ಒಂದು ಘೋಷಣೆ ಆಗೈತಿ, ಅದು ಸುಮನ್ ರೋಡ್ ಮ್ಯಾಪ್ 2030 ಅಂತ ಕರಿತೀವಿ. ಸುಮನ್ ರೋಡ್ ಮ್ಯಾಪ್ 2030 ಇದಕ್ಕೆ ಸಂಬಂಧಪಟ್ಟೈತೆ ಅಂತ ಕೇಳ್ತಾನೆ, ಹೆಲ್ತ್ಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟೈತಿ. ಸೊ ಯಾರ ಆರೋಗ್ಯ ಅಂತ ಕೇಳಿದ್ರೆ ಮಾತೃತ್ವ ಮತ್ತು ನವಜಾತ ಶಿಶು, ಮಾತೃತ್ವ ಮತ್ತು ನವಜಾತ ಶಿಶುವಿನ ಆರೋಗ್ಯ ಕಾಳಜಿಯನ್ನು ಬಲಪಡಿಸುವ ಸಲುವಾಗಿ ಸುಮನ್ ರೋಡ್ ಮ್ಯಾಪ್ 2030 ತಗೊಂಡಾರ. ಇದ್ರ ಉದ್ದೇಶ ಏನಪ್ಪ ಅಂದ್ರೆ SDG 3ನೇ ಗುರಿಯನ್ನು ಸಾಧಿಸಬೇಕು. SDG 3ನೇ ಗುರಿ ಏನು ಹೇಳ್ತೈತಿ? ಆರೋಗ್ಯ. ಸೊ 2030 ಒಳಗೆ SDG 3ನೇ ಗುರಿಯನ್ನು ಸಾಧಿಸಬೇಕು. ಸೊ ಅದ್ರ ಸಲುವಾಗಿ ಒಂದು ರೋಡ್ ಮ್ಯಾಪ್ ಅಂದ್ರೆ ರೋಡ್ ಅಲ್ಲ, ಒಂದು ವೇ, ದಾರಿ. ಮತ್ತೆ ರೋಡ್ ಮ್ಯಾಪ್ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ. ಸುಮನ್ ರೋಡ್ ಮ್ಯಾಪ್ 2030 ಅಂದ್ರೆ ಯಾವ ಸಿಗ್ತದೆ ಅಂತ ಕೇಳ್ಬಿಟ್ರೆ ಹೆದ್ದಾರಿ, ಬಂದರು, NHA ಅವಲ್ಲ. ರೋಡ್ ಮ್ಯಾಪ್ ಅಂತಂದ್ರೆ ಒಂದು ಬ್ಲೂ ಪ್ರಿಂಟ್, ಒಂದು ದಾರಿ ಇರ್ಬೇಕಲ್ಲ ರೀಚ್ ಆಗೋದಕ್ಕೆ. SDG ಗುರಿ 3ನೇ ಸಾಧಿಸ್ಬೇಕಾದ್ರೆ ಒಂದು ಗುರಿ ಇರಬೇಕು, ಒಂದು ದಾರಿ ಇರಬೇಕು. ಸಚಿವಾಲಯ ಯಾವ್ದು ಬಂದ್ರೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಸುಮನ್ ರೋಡ್ ಮ್ಯಾಪ್ 2030 ಯಾರು ಘೋಷಣೆ ಮಾಡ್ಯಾರ? ಕೇಂದ್ರ ಆರೋಗ್ಯ ಸಚಿವರು ಯಾರು ಅದಾರ? JP ನಡ್ಡಾ ಅನೌನ್ಸ್ ಮಾಡ್ಯಾರ. ಸೊ ಎಷ್ಟನೇ ಸಮ್ಮೇಳನ ಅಂದ್ರೆ ಇದು? 16ನೇದು. ಎದ್ರದ್ದು? ಕೇಂದ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ ಸಮ್ಮೇಳನ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನ ದೆಹಲಿ ಒಳಗಾಗೈತಿ. ಅಲ್ಲಿ ಇದು ಅನೌನ್ಸ್ ಆಗೈತೆ. ಮತ್ತು ಇನ್ನೊಂದೇನು ಅನೌನ್ಸ್ ಆಗೈತೆ ಅಂದ್ರೆ ಅಲ್ಲಿ ಒಂದು ಕಾರ್ಯಕ್ರಮ ಆರಂಭ ಮಾಡ್ಯಾರ. ಯಾವ ಕಾರ್ಯಕ್ರಮ? ಈ ಸಮ್ಮೇಳನದಲ್ಲಿ ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ. ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ. ಇನ್ನೊಂದು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಅಂತ ಬರ್ತದೆ, ಅದು ಬೇರೆ. ಇದು ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಈ 2026 16ನೇ ಸಮ್ಮೇಳನದಲ್ಲಿ ಆರಂಭ ಮಾಡ್ಯಾರ. ಯಾರು? JP ನಡ್ಡಾ. ಉದ್ದೇಶ ಏನಿದ್ರದ್ದು? ಈ ಕಾರ್ಯಕ್ರಮದ ಉದ್ದೇಶ ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಉದ್ದೇಶ ಮಕ್ಕಳ ಆರೋಗ್ಯ ಮತ್ತು ಪೂರ್ವ ಬಾಲ್ಯ ಅಭಿವೃದ್ಧಿ. ನೋಡಿ, ಮಕ್ಕಳ ಆರೋಗ್ಯ ಮತ್ತು ಪೂರ್ವ ಬಾಲ್ಯ ಅಭಿವೃದ್ಧಿ ಅಂದರೆ ಆ ಮಗು ಜನನದಿಂದ 36 ತಿಂಗಳ ಒಳಗಡೆ ಅದಕ್ಕೆ ಆರೈಕೆ ಮಾಡೋದು. 36 ಮಂತ್ ಅಂದ್ರೆ ಎಷ್ಟಾಗ್ತದೆ? 2 24 2 3 36 3 ವರ್ಷ ಆಯ್ತು. 3 ವರ್ಷದ ಒಳಗಿನ ಮಕ್ಕಳ ಆರೋಗ್ಯ ಮತ್ತು ಪೂರ್ವ ಬಾಲ್ಯ ಅಭಿವೃದ್ಧಿ. ಯಾವುದು ಯೋಜನೆ? ಕಾರ್ಯಕ್ರಮ ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ದೆಹಲಿ ಒಳಗೆ 3 ವರ್ಷ 36 ತಿಂಗಳು. ನೆಕ್ಸ್ಟ್ ಆಯುಷ್ಮಾನ್ ಸಾರಥಿ. ಏನಿದೆ ಆಯುಷ್ಮಾನ್ ಸಾರಥಿ? ಆಯುಷ್ಮಾನ್ ಸಾರಥಿ ಈ ಆಯುಷ್ಮಾನ್ ಸಾರಥಿ ಅಂದ್ರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಯೋಜನೆ ಐತಲ್ಲ, ಏನಂತ ಕರಿತೀವಿ? ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂತ ಕರಿತೀವಿ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ, ಅದು ಪೂರ್ತಿ ಹೆಸರದು ಯೋಜನೆದು. ಅದನ್ನು 24/7 ಜನರಿಗೆ ಒದಗಿಸೋ ಸಲುವಾಗಿ ಇದು ತೊಗೊಂಬಂದಾರೆ. ಇದೊಂದು ವಾಟ್ಸಪ್ ಚಾಟ್ ಬಾಟ್. ನೋಡಿ, ವಾಟ್ಸಪ್ ಚಾಟ್ ಬಾಟ್. ವಾಟ್ಸಪ್ ಮೂಲಕನೇ ಆ ಸೇವೆಯನ್ನು ಪಡಿಬೋದು ನಾವು. ಆಯ್ ಅಂತ ಕಳಿಸ್ಬೇಕು, ಅವರು ಎಲ್ಲೋ ಅಂತ ಕಳಿಸ್ತಾರೆ. ಸರಿ ಬಾಯ್ ಅಂತ ವಾಟ್ಸಪ್ ಚಾಟ್ ಬಾಟ್. ವಾಟ್ಸಪ್ ಚಾಟ್ ಬಾಟ್ ಕಳಿಸ್ತಾರೆ. ಅದೇ ಮಾಹಿತಿ ಅದ್ರ ಬಗ್ಗೆ ಎಲ್ಲ ಕಳಿಸ್ತಾರೆ. ನಿಮ್ಗೆ ಏನೇನು ಅಬಾ ಕಾರ್ಡ್ನು ಅದ್ರಾಗೆ ಸಿಗ್ತೈತಿ, ಅಬಾ ಕಾರ್ಡ್ ಪಡಿಬೋದು. ಆಮೇಲೆ ಮತ್ತೆ ನಾವು ಅದು ಆಯುಷ್ಮಾನ್ ಭಾರತ್ ಆರೋಗ್ಯ ಯೋಜನೆಗೆ ಎಲಿಜಿಬಲ್ ಆಗಬೇಕಾದ್ರೆ ಎಲಿಜಿಬಿಲಿಟಿ ಏನೇನು ಇರಬೇಕು, ಸೊ ಎಲ್ಲ ಮಾಹಿತಿ ಇರ್ತೈತೆ ಅದ್ರ ಬಗ್ಗೆ. ಸೊ ನಾವು ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ನಾವು ಮಾಹಿತಿಯನ್ನು ಪಡಿಬೋದು. ವಾಟ್ಸಪ್ ಚಾಟ್ ಬಾಟ್ ಅಂತ ಕರಿತೀವಿ ಅದನ್ನು. ಯಾವ ಏನಂತ ಹೆಸರಿಟ್ಟದಕ್ಕೆ? ಆಯುಷ್ಮಾನ್ ಸಾರಥಿ. ಆಯುಷ್ಮಾನ್ ಸಾರಥಿ. ಇದು ಯಾರು ಅಭಿವೃದ್ಧಿಪಡಿಸ್ಯಾರ ಇದನ್ನು? ಈ ಚಾಟ್ ಬಾಟ್, ವಾಟ್ಸಪ್ ಚಾಟ್ ಬಾಟನ್ನು ಯಾರು ಅಭಿವೃದ್ಧಿಪಡಿಸ್ಯಾರ? ಆಯುಷ್ಮಾನ್ ಸಾರಥಿ ಭಾರತ ಸರ್ಕಾರ. ನ್ಯಾಷನಲ್ ಹೆಲ್ತ್ ಅಥಾರಿಟಿ. ನೋಡು, ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ. ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಯಾವ ಸಚಿವಾಲಯದಲ್ಲಿ ಬರ್ತದೆ? ಅದೇ ಕೇಂದ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಬರ್ತೈತಿ. ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಅವ್ರು ಏನು ಮಾಡ್ಯಾರ? ಆಯುಷ್ಮಾನ್ ಸಾರಥಿ ಎಂಬ ವಾಟ್ಸಪ್ ಚಾಟ್ ಬಾಟನ್ನು ಡೆವಲಪ್ ಮಾಡಿದ್ದಾರೆ. ಸೊ ಉದ್ದೇಶ ಏನಿದೆ? ವಾಟ್ಸಪ್ ಮೂಲಕ ಈ ಒಂದು ಯೋಜನೆ ಮಾಹಿತಿಯನ್ನು ಪಡೆದುಕೋಬೋದು, ಅದರ ಸೇವೆಯನ್ನು ಪಡೆದುಕೋಬೋದು. 24/7 ಇರ್ತೈತೆ ಅದು. ಹೌದಾ? ಅಂದರೆ ಇದು ಆಫೀಸ್ಗೆ ಹೋಗೋದಾಗಲಿ, ಸರ್ಕಾರಿ ಕಚೇರಿಗೆ ಹೋಗೋದಾಗಲಿ, ಅಥವಾ ಕಾಲ್ ಮಾಡಿ ಕೇಳೋದಾಗಲಿ ಏನಿಲ್ಲ, ಜಸ್ಟ್ ವಾಟ್ಸಪ್ ಮೂಲಕನೇ ಪಡಿಬೋದು. ಸೊ ಇದ್ರ ಜೊತೆಗೆ ಆಯುಷ್ಮಾನ್ ಸಾರಥಿ ಜೊತೆಗೆ ಒಂದು ಆ್ಯಪ್ ಬಿಡುಗಡೆ ಮಾಡ್ರಿ. ಯಾವ್ದು ಹೇಳ್ರಿ? ಆರೋಗ್ಯ ಸೇತು.
ಆರೋಗ್ಯ ಸೇತು 2.0 ಅಂತ ಅದು ಕೂಡ ಬಿಡುಗಡೆ ಆಗೈತೆ. ನೆಕ್ಸ್ಟ್ ನೋಡ್ರಿ, ABC ಮೆನ್ಸ್ ವಾಲಿಬಾಲ್ ಕಪ್ 2026. ABC ಮೆನ್ಸ್ ಅಂದ್ರೆ ABC ಪುರುಷರ ವಾಲಿಬಾಲ್ ಕಪ್ 2026 ಯಾರು ಚಾಂಪಿಯನ್ ಆಗ್ಯಾರ? ABC ಪುರುಷರ ವಾಲಿಬಾಲ್ ಕಪ್ 2026. ಸೊ ಚಾಂಪಿಯನ್ ಇಂಡೋನೇಷ್ಯಾ. ಚಾಂಪಿಯನ್ ಯಾರು? ಇಂಡೋನೇಷ್ಯಾ. ರನ್ನರ್ ಅಪ್ ಯಾರು? ದಕ್ಷಿಣ ಕೊರಿಯಾ. ಭಾರತ ಎಷ್ಟನೇ ಸ್ಥಾನ ಅಂದ್ರೆ 3ನೇ ಸ್ಥಾನ ಐತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ABC ಪುರುಷರ ವಾಲಿಬಾಲ್ ಕಪ್ಪಲ್ಲಿ ಫಸ್ಟ್ ಟೈಮ್ ಭಾರತ ಮೆಡಲ್ ಪಡೆದೈತೆ. ಸೊ ಇಲ್ಲಿ ತನಕ ಒಂದು ಮೆಡಲ್ ಪಡೆದಿರಲಿಲ್ಲ. ಸೊ ಒಂದು ಮೆಡಲ್ ಪಡೆದೈತೆ. ಅದು ಯಾವುದು ಅಂದರೆ ಕಂಚಿನ ಪದಕ. ಸೊ 3ನೇ ಸ್ಥಾನ ಐತಲ್ಲ, ಕಂಚಿನ ಪದಕ ಪಡೆದೈತೆ. ABC ಅಂದರೆ ಏಷ್ಯನ್ ವಾಲಿಬಾಲ್ ಕನ್ಫೆಡರೇಷನ್ ಅಂತೇಳಿ. ಏಷ್ಯನ್ ವಾಲಿಬಾಲ್ ಕನ್ಫೆಡರೇಷನ್ ABC ಪುರುಷರ ವಾಲಿಬಾಲ್ ಚಾಂಪಿಯನ್ 2026. ಇಂಡೋನೇಷ್ಯಾ ಚಾಂಪಿಯನ್ ಆಗೈತೆ. ರನ್ನರ್ ಆಫ್ ದಕ್ಷಿಣ ಕೊರಿಯಾ. ಭಾರತ 3ನೇ ಸ್ಥಾನ ಇದೆ. 4ನೇದಪ್ಪ ಅಂದ್ರೆ ಭಾರತ ಐತೆ. ಇನ್ನು 3ನೇ ಸ್ಥಾನ ಪಡೆದಿರ್ತಕ್ಕಂಥ ಭಾರತ ಕಂಚಿನ ಪದಕ ಪಡೆದೈತೆ. ಫಸ್ಟ್ ಮೆಡಲ್ ನೋಡೋದು ABC ಒಳಗೆ. ಸೊ ಇಲ್ಲಿ ನಡೆದೈತೆ ಇಂಪಾರ್ಟೆಂಟ್ ಇದು. ಇಲ್ಲಾಗಿತ್ತು ABC ಪುರುಷರ ವಾಲಿಬಾಲ್ ಚಾಂಪಿಯನ್ 2026 ಇಲ್ಲಿ ಆಗಿತ್ತು. ಗುಜರಾತ್ನ ಅಹಮದಾಬಾದ್ ಒಳಗೆ ಆಗಿತ್ತು. ಸೊ ಏಷ್ಯನ್ ವಾಲಿಬಾಲ್ ಕನ್ಫೆಡರೇಷನ್ ಅವರು ಮತ್ತು ಜಪಾನ್ ರಾಷ್ಟ್ರ ಇಬ್ಬರು ಕೂಡ್ಕೊಂಡು ಇದನ್ನು ಆಯೋಜನೆ ಮಾಡ್ತಾರೆ. ಪ್ರತಿ 2 ವರ್ಷಕ್ಕೊಮ್ಮೆ ಆಗ್ತಿತ್ತು. ಸೊ 2018ಕ್ಕೆ ಆರಂಭ ಆಗೈತೆ. 2018ಕ್ಕೆ ಪ್ರತಿ 2 ವರ್ಷಕ್ಕೊಮ್ಮೆ ಆಗ್ತಿತ್ತು. ನೆಕ್ಸ್ಟ್ ನೋಡಿ, ಭಾರತದ ಅತಿದೊಡ್ಡ ಸಮಗ್ರ ಡಿಜಿಟಲ್ ಕೃಷಿ ಸಲಹಾ ವೇದಿಕೆ ಯಾವುದು? ಭಾರತದ ಅತಿದೊಡ್ಡ ಸಮಗ್ರ ಡಿಜಿಟಲ್ ಕೃಷಿ ಸಲಹಾ ವೇದಿಕೆ ನೋಡಿ ಹೆಂಗ ಹೇಳ್ತಾರ ನೋಡ. ಕಿಸಾನ್ ಸಾರಥಿ ಭಾರತದ ಅತಿದೊಡ್ಡ ಸಮಗ್ರ ಡಿಜಿಟಲ್ ಕೃಷಿ ಸಲಹಾ ವೇದಿಕೆ. ಸೊ ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಳ್ಳೋಕೆ ಇದೊಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ತೊಗೊಂಬಂದಾರೆ. ಕಿಸಾನ್ ಸಾರಥಿ, ಆಯುಷ್ಮಾನ್ ಸಾರಥಿ, ಕಿಸಾನ್ ಸಾರಥಿ ಮತ್ತು ಸಂಚಾರ ಏನೋ ಬರ್ತೈತೆ, ಸಂಚಾರ ಸಾಥಿ ಅಂತ ಬರ್ತಾನೆ. ಸೆಬಿದೊಂದು ಏನೋ ಐತಲ್ಲ, ಸಾರಥಿ ಒಂದು ಐತೇನು. ಇತ್ತೀಚೆಗೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜನ್ಮ ದಿನೋತ್ಸವ ಆಗಿದೆ. ಎಷ್ಟನೇ ಅಂದ್ರೆ 301. ಕೆಂಪೇಗೌಡದ 517. ಕೆಂಪೇಗೌಡದ 517 ಆಗೈತೆ. ಅಹಲ್ಯಾಬಾಯಿ ಹೋಳ್ಕರ್ದು 301 ಆಗೈತೆ. ನಾಗಳೆ ಯಾರು ಹೇಳಿದ್ವಲ್ಲ, PC ಮಾಲೋಬಿಸು 133. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರದ್ದು ಎಷ್ಟನೇದಾಗಿದೆ? 125 ಆಗಿದೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ 125. ಸೊ 250 ಅಮೇರಿಕ, 50 ಸೆಷಲ್ಸ್. ನೆಕ್ಸ್ಟ್ ನೋಡಿ, ಅನ್ಲಾಕಿಂಗ್ ಗ್ರೋತ್ ಇನ್ ಟೂರಿಸಮ್ ಆ್ಯಂಡ್ ಹಾಸ್ಪಿಟಾಲಿಟಿ. ಇದು ವರದಿ ಬಿಡುಗಡೆ ಆಗೈತಿ. ಅನ್ಲಾಕಿಂಗ್ ಗ್ರೋತ್ ಇನ್ ಟೂರಿಸಮ್ ಆ್ಯಂಡ್ ಹಾಸ್ಪಿಟಾಲಿಟಿ ಅಂತೇಳಿ. ಸೊ ಯಾರು ಬಿಡುಗಡೆ ಮಾಡಿರ್ತಾನೆ ಈ ವರದಿಯನ್ನು? ಅನ್ಲಾಕಿಂಗ್ ಗ್ರೋತ್ ಇನ್ ಟೂರಿಸಮ್ ಆ್ಯಂಡ್ ಹಾಸ್ಪಿಟಾಲಿಟಿ ನೀತಿ ಆಯೋಗ ನೋಡಿ. ನೀತಿ ಆಯೋಗ ಬಿಡುಗಡೆ ಮಾಡಿದೆ. ನೀತಿ ಆಯೋಗ ಮತ್ತು ಪ್ರವಾಸೋದ್ಯಮ ಸಚಿವಾಲಯ ಎಲ್ಲೂ ಸೇರ್ಕೊಂಡು ಬಿಡುಗಡೆ ಮಾಡಿದೆ. ನೀತಿ ಆಯೋಗ ಮತ್ತು ಪ್ರವಾಸೋದ್ಯಮ ಸಚಿವಾಲಯ. ನೆಕ್ಸ್ಟ್, ಭಾರತದ ಮೊದಲ ವಾಣಿಜ್ಯ ಹಂತದ ಕಲ್ಲಿದ್ದಲಿನಿಂದ ಅಮೋನಿಯಂ ನೈಟ್ರೇಟ್ ಪಡೆಯುವಂಥ ಪ್ರಾಜೆಕ್ಟ್ ಇಲ್ಲಿ ಆರಂಭ ಆಗಿದೆ. ಭಾರತದ ಮೊದಲ ವಾಣಿಜ್ಯ ಹಂತದ ಕಲ್ಲಿದ್ದಲಿನಿಂದ ಅಮೋನಿಯಂ ನೈಟ್ರೇಟನ್ನು ಪಡೆಯುವಂಥ ಪ್ರಾಜೆಕ್ಟ್ ಇಲ್ಲಿ ಆರಂಭ ಆಗಿದೆ. ಒಡಿಸ್ಸಾ ನೋಡಿ. ಸೊ ಒಡಿಸ್ಸಾದ ಎಲ್ಲಿ? ಲಖನ್ಪುರ ಅಂತೇಳಿ. ಒಡಿಸ್ಸಾದ ಲಖನ್ಪುರ ಅಥವಾ ಲಖನ್ಪುರನಲ್ಲಿ ಈ ಪ್ರಾಜೆಕ್ಟ್ ಆರಂಭ ಆಗೈತೆ ನೋಡಿ. ಕಲ್ಲಿದ್ದಲಿನಿಂದ ಅಮೋನಿಯಂ ನೈಟ್ರೇಟನ್ನು ತಯಾರಿಸೋದು ಈ ಒಂದು ಪ್ರಾಜೆಕ್ಟ್ ಆರಂಭ ಆಗೈತೆ. ಸೊ ಇದಕ್ಕೆ ಯಾವ ಒಂದು ಪ್ರಕ್ರಿಯೆ ಅಂತ ಕರಿತೀವಿ ಅಂದರೆ ಕೋಲ್ ಗ್ಯಾಸಿಫಿಕೇಶನ್ ಅಂತ ಕರಿತೀವಿ. ಕೋಲ್ ಗ್ಯಾಸಿಫಿಕೇಶನ್ ಅಂತ ಕರಿತೀವಿ. ಸೊ ಕೋಲಿಂದ ಏನು ಬೆಳೆದಿರ್ತಾರಲ್ಲ ಅದನ್ನು ಸಿನ್ ಗ್ಯಾಸ್ ಅಂತ ಕರಿತೀವಿ. ಕೋಲ್ನಿಂದ ಸಿನ್ ಗ್ಯಾಸ್ ಪಡಿತಕ್ಕಂಥದ್ದು ಮತ್ತು ಬೈ ಪ್ರಾಡಕ್ಟ್ಸ್ ಬರ್ತವೆ. ಯಾವಪ್ಪ ಅಂದ್ರೆ ಅದೇ ಅಮೋನಿಯಂ ನೈಟ್ರೇಟ್, ಮೆಥನಾಲ್, ಆಮೇಲೆ ಯಾವುದು ಸಿಂಥೆಟಿಕ್ ನ್ಯಾಚುರಲ್ ಗ್ಯಾಸ್. ಸೊ ಎಲ್ಲ ಪಡಿಬೋದು. ಸೊ ಇಂಥ ಒಂದು ಪ್ರಾಜೆಕ್ಟನ್ನು ಎಲ್ಲಿ ಆರಂಭ ಮಾಡ್ರಿ ಅಂತ ಕೇಳ್ತಾನೆ? ಒಡಿಸ್ಸಾದ ಲಖನ್ಪುರ. ಆ ಒಂದು ಪ್ರಕ್ರಿಯೆ ಏನಂತ ಕರಿತೀವಿ ಅಂದ್ರೆ ಕೋಲ್ ಗ್ಯಾಸಿಫಿಕೇಶನ್ ಅಂತ ಕರಿತೀವಿ.
ಇನ್ನು ಮೊಟ್ಟ ಮೊದಲ ಬಾರಿಗೆ FATFನ ಉಪಾಧ್ಯಕ್ಷರಾಗಿ ಭಾರತದ ಯಾರು ವಿವೇಕ್ ಅಗರ್ವಾಲ್ ನೇಮಕ ಆಗ್ಯಾರ. ಸೊ ಫಸ್ಟ್ ಟೈಮ್ FATFನ ಉಪಾಧ್ಯಕ್ಷರಾಗಿ ಭಾರತೀಯರು ನೇಮಕ ಆಗಿರೋದು ನೋಡಿ. ಯಾರು? ವಿವೇಕ್ ಅಗರ್ವಾಲ್. FATF ವಿಸ್ತೃತ ರೂಪ ಕೇಳ್ತಾನೆ, ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್. ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಬರ್ತೈತಿ. FATF 1989 ಹೆಡ್ ಕ್ವಾರ್ಟರ್ ಪ್ಯಾರಿಸ್. ಇದು FATF ಉಪಕ್ರಮ ಯಾವ ಒಂದು ಸಂಘಟನೆ ಅಂತ ಕೇಳ್ತಾನೆ? G7. ಯಾವ ಸಂಘಟನೆ? G7 ಸಂಘಟನೆಯ ಒಂದು ಉಪಕ್ರಮ ಯಾವುದಪ್ಪ ಅಂದ್ರೆ FATF, ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್. 1989 ಪ್ಯಾರಿಸ್ ಕೇಂದ್ರ ಕಚೇರಿ. ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟದಾವ ಇಲ್ಲಿ? 40 ಒಟ್ಟು 40 ಅದಾವನ ಒಟ್ಟು ಮೆಂಬರ್ಸ್ ಅದಾವ. ಇನ್ನು FATF ಎದಕ್ಕೆ ಸ್ಥಾಪನೆ ಮಾಡುತ್ತೆ ಅಂತ ಕೇಳ್ತಾನೆ. ಎದಕ್ಕೆ ಮಾಡಿದಾರೆ ಅದನ್ನ? ಮನಿ ಲ್ಯಾಂಡರಿಂಗ್ ಅನ್ನು ತಡೆಗಟ್ಟಬಹುದು, ಮತ್ತೆ ಇನ್ನೊಂದು ಭಯೋತ್ಪಾದನೆಗೆ ಹಣಕಾಸು ಒದಗಿಸುವುದನ್ನು ತಡೆಗಟ್ಟಬಹುದು. ಸೊ ಭಯೋತ್ಪಾದನೆಗೆ ಹಣಕಾಸು ಒದಗಿಸುವುದು ಮತ್ತೆ ಮನಿ ಲ್ಯಾಂಡರಿಂಗ್ ಅನ್ನು ತಡೆಗಟ್ಟುವುದು, ಈ ಎರಡು ಉದ್ದೇಶದಿಂದ ಏನು ಮಾಡ್ತಾರೆ? FATF ಅನ್ನು ಸ್ಥಾಪನೆ ಮಾಡ್ತಾರೆ ಅಂತ. ಇನ್ನು FATFನ ಎರಡು ಲಿಸ್ಟ್ ಬರ್ತಾವೆ ಇಲ್ಲಿ, ಬ್ಲ್ಯಾಕ್ ಲಿಸ್ಟ್ ಮತ್ತು ಗ್ರೇ ಲಿಸ್ಟ್ ಅಂತೇಳಿ. ಬ್ಲ್ಯಾಕ್ ಲಿಸ್ಟ್ ಮತ್ತು ಗ್ರೇ ಲಿಸ್ಟ್ ಅಂತೇಳಿ ಅಂದರೆ ಈ ಮನಿ ಲ್ಯಾಂಡರಿಂಗು ಮತ್ತು ಭಯೋತ್ಪಾದನೆಗೆ ಯಾರು ಹಣಕಾಸು ನೆರವು ಕೊಡ್ತಾರೆ, ಅದರಲ್ಲಿ ಯಾರು ಇನ್ವಾಲ್ವ್ ಆಗ್ಯಾರಲ್ಲ, ಸೊ ಅಂಥ ರಾಷ್ಟ್ರಗಳನ್ನ ಏನು ಮಾಡ್ತಾರೆ? ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕ್ತಾರೆ. ಸೊ ಇನ್ನು ಟ್ರೈ ಮಾಡ್ತಕ್ಕಂಥವು, ಸೊ ಮನಿ ಲ್ಯಾಂಡರಿಂಗ್ಗೆ ಮತ್ತು ಭಯೋತ್ಪಾದನೆಗೆ ಹಣಕಾಸು ಒದಗಿಸಲು ಪ್ರಯತ್ನಿಸಿರುವಂಥ ರಾಷ್ಟ್ರಗಳನ್ನ ಗ್ರೇ ಲಿಸ್ಟ್ಗೆ ಹಾಕ್ತಾರೆ. ಸೊ ಬ್ಲ್ಯಾಕ್ ಲಿಸ್ಟಲ್ಲಿ ಈಗ 3 ರಾಷ್ಟ್ರಗಳದಾವು. ಯಾವ್ಯಾವ? ಕಿಮ್ ಅಂದ್ರೆ ನಾರ್ತ್ ಕೊರಿಯಾ, ಇರಾನ್, ಮಯನ್ಮಾರ್. ನಾರ್ತ್ ಕೊರಿಯಾ, ಇರಾನ್, ಮಯನ್ಮಾರ್. ಸೊ ಕಿಮ್. ಸೊ 3 ರಾಷ್ಟ್ರಗಳೇನಪ್ಪ ಅಂದ್ರೆ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿದ್ದಾರೆ. ಅವೆಲ್ಲ ಏನು ಮಾಡ್ತಾವಪ್ಪ ಅಂದ್ರೆ ಮನಿ ಲ್ಯಾಂಡರಿಂಗಲ್ಲಿ ಭಾಗವಹಿಸುವ ಮತ್ತು ಈ ಟೆರರಿಸಮ್ ಯಾರು ಮಾಡ್ತಾರೆ ಅವರಿಗೆ ದುಡ್ಡು ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಸೊ ಬ್ಲ್ಯಾಕ್ ಲಿಸ್ಟಲ್ಲಿ ಅದಾವು. ಇನ್ನು ಗ್ರೇ ಲಿಸ್ಟಲ್ಲಿ ಸುಮಾರು 20 ರಾಷ್ಟ್ರಗಳ ಮೇಲೆ ಅದಾವೆ, 20+ ರಾಷ್ಟ್ರಗಳದಾವೆ ಗ್ರೇ ಲಿಸ್ಟ್ ಒಳಗೆ. ಅದು FATFನ ಉಪಾಧ್ಯಕ್ಷ ಯಾರು ಅಂದ್ರೆ ವಿವೇಕ್ ಅಗರ್ವಾಲ್. ರಾಕೇಶ್ ಅಗರ್ವಾಲ್ ಯಾರು ನ್ಯೂಸ್ ಅಲ್ಲಿ? ಸಂಜಯ್ ಅಗರ್ವಾಲ್, MSP ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ ಸಂಬಳದ. FATF ಅಧ್ಯಕ್ಷ ಯಾರಾದ್ರಿ ನೋಡ್ರಿ? FATF ಅಧ್ಯಕ್ಷ ಯಾರಾದ್ರಿ? ನೆಕ್ಸ್ಟ್ ನೋಡಿ, ಪ್ರಾಜೆಕ್ಟ್ ಸೂಪರ್ 50. ಪ್ರಾಜೆಕ್ಟ್ ಸೂಪರ್ 50 ಇಂಪಾರ್ಟೆಂಟ್ ಅದ. ಪ್ರಾಜೆಕ್ಟ್ ಸೂಪರ್ 50 ಯಾರು ಆರಂಭ ಮಾಡಿದಾನ? ಪ್ರಾಜೆಕ್ಟ್ ಸೂಪರ್ 50 ಕಾರ್ಯಕ್ರಮವನ್ನು ಯಾರು ಆಯೋಜನೆ ಮಾಡ್ಯಾರ? ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಎಲ್ಲಿ ಆರಂಭ ಆಗಿತ್ತು ಪ್ರಾಜೆಕ್ಟ್ ಸೂಪರ್? ದೆಹಲಿ ನೋಡ್ರಿ, ದೆಹಲಿ. ಪ್ರಾಜೆಕ್ಟ್ ಸೂಪರ್ 50 ಈ ಕಾರ್ಯಕ್ರಮ ಯಾರು ಆರಂಭ ಮಾಡ್ಯಾರ ಅಂತ ಕೇಳ್ತಾನೆ, ಯಾರು ಆಯೋಜನೆ ಮಾಡ್ಯಾರ ಅಂತ ಕೇಳ್ತಾನೆ? ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ. ಎಲ್ಲಿ? ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಡೆಲ್ಲಿ. ಆ ಹೆಡ್ ಕ್ವಾರ್ಟರ್ ಆರಂಭ ಮಾಡ್ಯಾರ. ಸೊ ಅಲ್ಲೇ ಆಯೋಜನೆ ಆಗಿತ್ತು ಕಾರ್ಯಕ್ರಮ. ಸೊ ಇದಕ್ಕೆ ಚೀಫ್ ಗೆಸ್ಟ್ ಆಗಿ ಯಾರು ಬಂದ್ರೆ ತ್ರಿಪುರದ ಗವರ್ನರ್ ಬಂದಿದ್ದ. ಅವ ಆಕ್ಚುಲಿ ಅವ್ನು ತ್ರಿಪುರ ಒಳಗಂತ ಕೊಟ್ಟಲ್ಲ, ತ್ರಿಪುರ ಒಳಗೆ ಆಗಿಲ್ಲ. ಅದು ತ್ರಿಪುರದ ಮುಖ್ಯ ಯಾರು? ಗವರ್ನರ್. ತ್ರಿಪುರದ ರಾಜ್ಯಪಾಲ ಮುಖ್ಯ ಅತಿಥಿಯಾಗಿ ಬಂದಿರ್ತಾನೆ ಈ ಕಾರ್ಯಕ್ರಮಕ್ಕೆ. ಎಲ್ಲಿ? ದೆಹಲಿಗೆ ಬಂದಿರ್ತಾರೆ. ಯಾರು ತ್ರಿಪುರದ ರಾಜ್ಯಪಾಲ? ಇಂದ್ರಸೇನ್ ರೆಡ್ಡಿ. ಇಂದ್ರಸೇನ್ ರೆಡ್ಡಿ ತ್ರಿಪುರದ ರಾಜ್ಯಪಾಲ ಇಂದ್ರಸೇನ್ ರೆಡ್ಡಿ ಅವರು ಈ ಪ್ರಾಜೆಕ್ಟ್ ಸೂಪರ್ 50 ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರ್ತಾರೆ. ಎಲ್ಲಿಯಾಗಿತ್ತಪ್ಪ ಅಂದ್ರೆ ಡೆಲ್ಲಿ. ಇದು ಉದ್ದೇಶ ಏನಪ್ಪ ಅಂದ್ರೆ ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗಳು UPSC ಯಾರು ಪ್ರಿಪರೇಷನ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೈಡೆನ್ಸ್ ಕೊಡ್ತಕ್ಕಂಥ ಕಾರ್ಯಕ್ರಮ ಇದು. UPSC ಪ್ರಿಪರೇಷನ್ ಮಾಡೋರಿಗೆ, ನಾಗರಿಕ ಸೇವಾ ಪರೀಕ್ಷೆಗಳಿಗೆ ತಯಾರಿ ನಡೆಸಿರುವಂತಹ ಸ್ಪರ್ಧಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುವಂತಹ ಒಂದು ಕಾರ್ಯಕ್ರಮ ಪ್ರಾಜೆಕ್ಟ್ ಸೂಪರ್ 50. ಇದರ ಥೀಮ್ ಏನಂತ ಕೇಳ್ಬೋದು? ಈ ಕಾರ್ಯಕ್ರಮದ ಥೀಮ್ ಗೈಡ್, ಮೆಂಟರ್ ಅಲ್ಲ, ಗೈಡ್, ಮೆಂಟರ್, ಎಂಪವರ್. ಗೈಡ್, ಮೆಂಟರ್, ಎಂಪವರ್. ನೋಡ್ಯಾನ ಅದು ಸ್ವಲ್ಪ ಅದು ಕಂಡಿಲ್ಲ, ಪತ್ತೈತಿ ಬರ್ತೀನಲ್ಲ ನೆಕ್ಸ್ಟ್ ನೋಡ್ರಿ, ಇದೇನಪ್ಪ ಅಂದ್ರೆ ಪ್ರಾಜೆಕ್ಟ್ ಸೂಪರ್ 50 ನೋಡ್ರಿ. ಅದು ಪ್ರಾಜೆಕ್ಟ್ ಫ್ರೀಡಮ್ ಏನಾಯ್ತಲ್ಲ ಅದೇನ
ಏನದ ಅಮೆರಿಕದ ಒಂದು ಯಾವ್ದೋ ಕಾರ್ಯಾಚರಣೆ ಇದೆ. ಆಪರೇಷನ್ ಪ್ರಾಜೆಕ್ಟ್ ಫ್ರೀಡಮ್. ಆಪರೇಷನ್ ಪ್ರಾಜೆಕ್ಟ್ ಫ್ರೀಡಮ್. ಆರ್ಮೂರ್ ಜಲಸಂಧಿ ಇದು. ಅಮೆರಿಕ ಮಾಡುತ್ತಾ. ಊರ್ಜಾ ಸುರಕ್ಷಾ ಭಾರತದ. ನೆಕ್ಸ್ಟ್ ನೋಡಿ, ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆ ಯಾವ ಬಂದೈತೆ, ಏನು ಉದ್ದೇಶ, ಯಾಕೆ ನ್ಯೂಸ್ ಅಲ್ಲಿ ಐತೆ? ಅದು ವಿ.ಬಿ. ಜಯರಾಮ್ಜಿ ಹೇಳತ್ರ ಅನಿಸ್ತದೆ ನಿಮ್ಗೆ. 93 ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಅಂತ ಬರ್ತದೆ. 89 ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ 2025 ನೋಡ್ರಿ. 2025 ಆಗಸ್ಟ್ 1 ನೋಡ್ರಿ. 2025 ಆಗಸ್ಟ್ ರೋಜ್ಗಾರ್ ಯೋಜನೆ ಪ್ರಧಾನಮಂತ್ರಿ ಅಂದ್ರೆ ಈಗ ಉದ್ದೇಶ ಏನಿದೆ? ಇದು ಯಾವ ಸಚಿವಾಲಯ ಇದು? ಪ್ರಧಾನಮಂತ್ರಿ ಯಾವ ಸಚಿವಾಲಯ? ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ. ಪ್ರಧಾನಮಂತ್ರಿ ಇದ್ರ ಉದ್ದೇಶ ಏನಪ್ಪ ಅಂತಂದ್ರೆ, ಇದು ಎಷ್ಟು ವರ್ಷದವರೆಗೆ ಐತಿ ಇದು ಕಾರ್ಯಕ್ರಮ? ಭಾರತ್ ಇದು 2 ವರ್ಷ ಕಾರ್ಯಕ್ರಮ ನೋಡಿ. 2 ವರ್ಷ ಕಾರ್ಯಕ್ರಮ ಐತಿ. ಅಂದ್ರೆ 2025 ಆಗಸ್ಟ್ 1ರಿಂದ 2027 ಜುಲೈ 31 3.5 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದು. ಎಷ್ಟು? 3.5 ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸುವಂಥ ಒಂದು ಯೋಜನೆ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ. 2025 ಆಗಸ್ಟ್ 1ರಿಂದ 2027 ಜುಲೈ 31. ಸೊ ಎರಡು ಅಂತ ಬರ್ತವೆ ಇದರಲ್ಲಿ. 2 ಪಾರ್ಟ್ ಬರ್ತವೆ. ಒಂದು ಫಸ್ಟ್ ಟೈಮ್ ಎಂಪ್ಲಾಯಿಗಳು ಇರ್ತಾರಲ್ಲ, ಅವ್ರಿಗೆ ಪ್ರೋತ್ಸಾಹನ ಕೊಡ್ತಾರೆ. ಸೆಕೆಂಡ್ ಒಳಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಇದು ಎಷ್ಟು ರೋಜ್ಗಾರ್ ಅಂದ್ರೆ ಉದ್ಯೋಗ ರೀ. ಶಹರಿ ರೋಜ್ಗಾರ್ ಯೋಜನೆ, ಗ್ರಾಮೀಣ ರೋಜ್ಗಾರ್ ಯೋಜನೆ ಕೇಳಿರಲ್ಲ. ಶಹರಿ 97, ಗ್ರಾಮೀಣ ಬಂದ್ರೆ 90. ಅನುದಾನದ ಹಂಚಿಕೆ ಎಷ್ಟು ಮಾಡ್ಯಾರ ಅದಕ್ಕೆ? ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ. ಸೊ ಇದಕ್ಕೆ ಎಷ್ಟು ಅಮೌಂಟ್ ಇಟ್ಟಿದ್ದಾರೆ? 99,446 ಕೋಟಿ. 99,446 ಮೀಸಲಿಟ್ಟಿರೋದಕ್ಕೆ. ಈಗ 2,400 ಕೋಟಿಯನ್ನು 3,000 ಕೋಟಿ ರಿಲೀಸ್ ಆಗೈತೆ ಇತ್ತೀಚೆಗೆ. ಸೊ ಅದಕ್ಕೆ ನ್ಯೂಸಲ್ಲಿ ಆಯ್ತದೆ. ಸೊ ಇದು ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯನ್ನು ನಿರ್ವಹಣೆ ಮಾಡೋರು ಯಾರು ಅಂತ ಕೇಳ್ತಾನೆ. ನಿರ್ವಹಣೆ ಮಾಡೋರು ಯಾರು? EPFO. EPFO ಅಂದ್ರೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್. ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್. EPFO ಆದವರು ಇದನ್ನು ನಿರ್ವಹಣೆ ಮಾಡ್ತಾರೆ. EPFO ಯಾವುದದು? ಪ್ರಧಾನಮಂತ್ರಿ ವಿಕಸಿತ ಭಾರತ. ವಿಕಸಿತ ಭಾರತ ಯಾವಾಗ? 2047. ರಾಯಭಾರಿ ಯಾರು ಅದಕ್ಕೆ? ವಿಕಸಿತ ಭಾರತ ಏನೋ ಅಂತಾರಲ್ಲ, ಶುಭಾಂಶು ಶುಕ್ಲ. ಆತ್ಮಚರಿತ್ರೆ ಯಾವ್ದು ಹೇಳಿ? ಸೆಕೆಂಡ್ ಆರ್ಬಿಟಲ್. ಅಕ್ಸಿಯಂ 4 ಯಾವ ಸ್ಟೇಟ್ ಅವ್ರದಾಗ? ಶುಭಾಂಶು ಶುಕ್ಲ. ಆಂಧ್ರ, ತಮಿಳುನಾಡು. ಶುಭಾಂಶು ಶುಕ್ಲ ಯಾವ ಸ್ಟೇಟ್? ಉತ್ತರ ಪ್ರದೇಶ. ಭಾರತ ಅತಿ ದೊಡ್ಡ ಸಮಗ್ರ ಡಿಜಿಟಲ್ ಕೃಷಿ ಸಲಹಾ ವೇದಿಕೆ ಯಾವ್ದು ಹೇಳ್ರಿ? ಕಿಸಾನ್ ಸಾರಥಿ. ನೆಕ್ಸ್ಟ್ ನೋಡ್ರಿ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಯಾವ ಬಂದೈತಿ? ಇದು ಜುಲೈ 1. ಈಗ 11 ವರ್ಷ ಆಯ್ತು. ಈಗ 2020 ಅದಿಲ್ಲ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ 11 ವರ್ಷ ಪೂರೈಸೈತೆ. 2015 ಜುಲೈ 1. ಸೊ ಅದರಲ್ಲಿ 4 ಅಂಶಗಳು ಬರ್ತವೆ, 4 ಕಂಪೋನೆಂಟ್ಸ್ಗಳು ಬರ್ತವೆ. ಯಾವ 4 ಕಂಪೋನೆಂಟ್ಸ್ ಅಂತ ಕೇಳ್ಬೋದು? ಯಾವ ಹೇಳ್ರಿ? ವರ್ಧಿತ ನೀರಾವರಿ ಸೌಲಭ್ಯ ಕಾರ್ಯಕ್ರಮ. ಇದರಲ್ಲಿ 4 ಕಂಪೋನೆಂಟ್ಸ್ ಬರ್ತವೆ. ವರ್ಧಿತ ನೀರಾವರಿ ಸೌಲಭ್ಯ ಕಾರ್ಯಕ್ರಮ. ಆಕ್ಸಿಲರೇಟೆಡ್ ಇರಿಗೇಷನ್ ಫೆಸಿಲಿಟಿ ಪ್ರೋಗ್ರಾಮ್ ಅಂತ ಕರಿತೀವಿ. ವರ್ಧಿತ ನೀರಾವರಿ ಸೌಲಭ್ಯ ಕಾರ್ಯಕ್ರಮ ಅಂದರೆ ಈಗೇನು ಇರಿಗೇಷನ್ ಪ್ರಾಜೆಕ್ಟ್ಸ್ಗಳದಾವಲ್ಲ, ನೀರಾವರಿ ಯೋಜನೆಗಳದಾವಲ್ಲ, ಅವುಗಳನ್ನು ತ್ವರಿತಗತಿಯಲ್ಲಿ ಅವನ್ನ ಕಂಪ್ಲೀಟ್ ಮಾಡೋದು. ಈಗ ಯಾವುದು ಇನ್ಕಂಪ್ಲೀಟ್ ಅದಾವೆ, ಸೊ ಅವನ್ನು ತ್ವರಿತಗತಿಯಲ್ಲಿ ಕಂಪ್ಲೀಟ್ ಮಾಡೋದು. ನೆಕ್ಸ್ಟ್ ಹರ್ ಖೇತ್ ಕೋ ಪಾನಿ.
ಹರ್ ಕೇತ್ಕೋ ಪಾನಿ. ಹೇಳಿದ್ವಲ್ಲ ಹರ್ ಕೇತ್ಕೋ ಪಾನಿ, ಇದರದ ಒಂದು ಕಾಂಪೋನೆಂಟ್ಸ್ ಅಷ್ಟೇ ಅದು ಕೃಷಿ ಸಿಂಚಾಯಿ ಯೋಜನೆ. ಪ್ರತಿ ಹೊಲಕ್ಕೆ ನೀರ ಹರ್ ಕೇತ್ಕೋ ಪಾನಿ. ನೆಕ್ಸ್ಟ್ ಪರ್ ಡ್ರಾಪ್ ಮೋರ್ ಕ್ರಾಪ್. ಪರ್ ಡ್ರಾಪ್ ಮೋರ್ ಕ್ರಾಪ್. ಹರ್ ಕೇತ್ಕೋ ಪಾನಿ ಅಂತಂದ್ರೆ ಇದು ನೀರಾವರಿ ಸೌಲಭ್ಯ ಒದಗಿಸೋದು ಪೈಪ್ಲೈನ್. ಈ ಗಂಗಾ ಯಾವ್ದದು ಗಂಗಾ ಕಲ್ಯಾಣ ಯೋಜನೆ ಅದಾವಲ್ಲ, ಸೊ ಅಂತ ಪ್ರಾಜೆಕ್ಟ್ಗಳನ್ನ ತಗೊಂಬಂದು ಸೊ ಪ್ರತಿ ಜಮೀನಿಗೂ ಪ್ರತಿ ಹೊಲಕ್ಕೂ ನೀರಾವರಿ ಸೌಲಭ್ಯ ಒದಗಿಸುವಂತ ಒಂದು ಅಂಶ ಇದರಲ್ಲಿ ಐತೆ ಕೃಷಿ ಸಿಂಚಾಯಿ ಒಳಗೆ. ಇನ್ನೊಂದು ಯಾವ್ದು ಪರ್ ಡ್ರಾಪ್ ಮೋರ್ ಡ್ರಾಪ್. ಈ ಸ್ಪ್ರಿಂಕ್ಲರ್ ಪೈಪ್ ಏನಂತಾರೆ ಅದಕ್ಕೆ, ಹನಿ ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಬೇಕು. ಪರ್ ಡ್ರಾಪ್ ಮೋರ್ ಡ್ರಾಪ್. ನೆಕ್ಸ್ಟ್ ಜಲನಯನ ಪ್ರದೇಶ ಅಭಿವೃದ್ಧಿ. ಜಲನಯನ ಪ್ರದೇಶ ಅಭಿವೃದ್ಧಿ. ಜಲನಯನ ಪ್ರದೇಶ ಅಭಿವೃದ್ಧಿ ನೋಡಿ. ಈ 4 ಏನಪ್ಪ ಅಂತಂದ್ರೆ ಇವು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಅಂಶಗಳು. ಯಾವ ಬಂದೈತೆ ಅಂದ್ರೆ 2015 ಜುಲೈ 1 ಬಂದೈತಿ. 2026 ಜುಲೈ 1ಕ್ಕೆ 11 ವರ್ಷ ಆಯ್ತು. ಕೃಷಿ ಸಿಂಚಾಯಿ ಅಂದ್ರೆ ಗೊತ್ತಿಲ್ರಿ ನನ್ಗೆ. ಹೋಮ್ವರ್ಕ್ ನೋಡಿ ನಾಳೆ ನೋಡ್ಕೊಂಡ್ ನೋಡ. ಗೊತ್ತಂದ್ರೆ ಹೇಳ ಮತ್ತೆ. ಗೊತ್ತಿಲ್ಲ ಮುಂದಕ್ಕೆ ಬಂದು ಹೇಳ್ತಾ ಅದನ್ನ ಕೇಳ್ಬಿಡು. ಸಿಂಚಾಯಿ ಪದ ಸಮರ್ಥ ಅದೇ ಸುಮನ್ ರೋಡ್ ಮ್ಯಾಪ್ ಹೇಳ್ಬೇಕಾಗಿತ್ತು ನೀವು ಬದಲೇ. ಈ ರೋಡ್ ಮ್ಯಾಪ್ ಅಂದ್ರೆ ಗೊತ್ತಾಗ್ತಿತ್ತು ಅವ್ನಿಗೆ ರಸ್ತೆ ಬಗ್ಗೆ. ನೆಕ್ಸ್ಟ್ ನೋಡ್ರಿ, ಗ್ಲೋಬಲ್ ಸ್ಕಿಲ್ ಚಾಲೆಂಜ್ 2026. ಗ್ಲೋಬಲ್ ಸ್ಕಿಲ್ಸ್ ಚಾಲೆಂಜ್ 2026 ಎಲ್ಲಾಗೈತೆ? ಗ್ಲೋಬಲ್ ಸ್ಕಿಲ್ ಚಾಲೆಂಜ್ 2026, ಜಾಗತಿಕ ಕೌಶಲ್ಯ ಚಾಲೆಂಜ್ 2026. ಆಸ್ಟ್ರೇಲಿಯಾ ನೋಡಿ, ಆಸ್ಟ್ರೇಲಿಯಾದ ವಾಲಂಗಾಂಗ್ ಅಂತ ಬರ್ತದೆ, ವಾಲಂಗಾಂಗ್. ಸೊ ಅಲ್ಲಿ ಭಾರತ ಪಡೆದಿರ್ತಕ್ಕಂಥ ಒಟ್ಟು ಪದಕಗಳು 5 ನೋಡ್ರಿ. ಎಷ್ಟು? ಗ್ಲೋಬಲ್ ಸ್ಕಿಲ್ ಚಾಲೆಂಜ್ 2026 ಆಸ್ಟ್ರೇಲಿಯಾದ ವಾಲಂಗಾಂಗ್ ಒಳಗಾಗೈತೆ. ಸೊ ಭಾರತ ಒಟ್ಟು ಎಷ್ಟು ಪದಕಗಳನ್ನು ಪಡೆದಂತ ಕೇಳ್ತಾನೆ? 5. ಅದರಲ್ಲಿ 3 ಗೋಲ್ಡ್, 1 ಸಿಲ್ವರ್, 1 ಕಂಚು. 5 ಗೋಲ್ಡ್, 3 ಸಿಲ್ವರ್, 5ರಲ್ಲಿ 3 ಗೋಲ್ಡ್, 1 ಸಿಲ್ವರ್, 1 ಕಂಚು. ಆ 3 ಗೋಲ್ಡಲ್ಲಿ 1 ಗೋಲ್ಡ್ ಕರ್ನಾಟಕದ ಪಡೆದಾನ. ಯಾರು? ಗ್ಲೋಬಲ್ ಸ್ಕಿಲ್ ಚಾಲೆಂಜ್ 2026 ಆಸ್ಟ್ರೇಲಿಯಾದ ವಾಲಂಗಾಂಗ್. ಅಲ್ಲಿ ಭಾರತ ಪಡೆದಿರ್ತಕ್ಕಂಥ ಒಟ್ಟು ಪದಕಗಳು 5. ಅದರಲ್ಲಿ 3 ಚಿನ್ನ, 1 ಬೆಳ್ಳಿ, 1 ಕಂಚು. ಆ 3 ಚಿನ್ನದ ಪದಕದಲ್ಲಿ 1 ಚಿನ್ನದ ಪದಕ ಕರ್ನಾಟಕದ ಪಡೆದಾನ. ಯಾರವರು? ಪವನ್ ಭದ್ರಾವತಿ ಸುರೇಶ್ ನೋಡಿ. ಪವನ್ ಭದ್ರಾವತಿ ಸುರೇಶ್. ಪವನ್ ಭದ್ರಾವತಿ ಸುರೇಶ್. ಭದ್ರಾವತಿ ಸುರೇಶ್ ಬೇಡ ಅಂದೆ. 3ಕ್ಕೆ 1 ಆದರೆ 5. ಇದು ಗ್ಲೋಬಲ್ ಸ್ಕಿಲ್ ಚಾಲೆಂಜ್ 2026. ನೆಕ್ಸ್ಟ್ ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಅಂತ ಬರ್ತದೆ ಇನ್ನೊಂದು. 48ನೇ ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಎಲ್ಲಿ ಆಗ್ತದೆ ಅಂತ ಕೇಳ್ತಾನೆ. ಇದು 2026 ಸೆಪ್ಟೆಂಬರ್ ಒಳಗೆ ಆಗ್ತೈತಿ. ಚೀನಾದ ಶಾಂಘೈ ನೋಡಿ, ಚೀನಾದ ಶಾಂಘೈನಲ್ಲಿ ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಆಗ್ತೈತಿ. ವಿಶ್ವ ಕೌಶಲ್ಯ ಸ್ಪರ್ಧೆ 2026 ಚೀನಾದ ಶಾಂಘೈ. ಜಾಗತಿಕ ಕೌಶಲ್ಯ ಚಾಲೆಂಜ್ ಕೇಳಿದ್ರೆ ಆಸ್ಟ್ರೇಲಿಯಾ. ಚೀನಾ. ಇನ್ನು 19ನೇ MIFF ಅಂದರೆ ನೋಡ್ರಿ. MIFF ಅಂದರೆ ಮುಂಬೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಈ ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲ. ಸೊ ಅದೇ ರೀತಿ ಮುಂಬೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತ ಐತೆ. 19ನೇ ಅವೃತ್ತಿ ಇತ್ತೀಚೆಗೆ ಆಗೈತೆ ಇಲ್ಲಿ ಮುಂಬೈನೊಳಗೆ. ಸೊ ಅಲ್ಲಿ ಏನು ಮಾಡ್ಯಾರಪ್ಪ ಅಂದ್ರೆ ಒಂದಿಷ್ಟು ಅವಾರ್ಡ್ಗಳು ಪ್ರದಾನ ಮಾಡ್ಯಾರ, ಪ್ರಶಸ್ತಿಗಳು. ಮುಂಬೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಒಂದಿಷ್ಟು ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದಾರೆ. ಸೊ ಯಾವ ಪ್ರಶಸ್ತಿಗಳು ಮತ್ತು ಯಾವ ಕ್ಯಾಟಗರಿ ಇಂಪಾರ್ಟೆಂಟ್ ಇದರಲ್ಲಿ? ಸೊ 2 ಕ್ಯಾಟಗರಿ ಬರ್ತವೆ ಪ್ರಮುಖವಾಗಿ. ಸೊ ಇಂಟರ್ನ್ಯಾಷನಲ್, ನ್ಯಾಷನಲ್ ಅಂತೇಳಿ. ಸೊ ಇಂಟರ್ನ್ಯಾಷನಲ್ ಫಿಲ್ಮ್ಗಳಿಗೆ ಪ್ರಶಸ್ತಿ ಸಪ್ರೇಟ್ ಕೊಡ್ತಾರೆ, ಆಮೇಲೆ ನ್ಯಾಷನಲ್ ಫಿಲ್ಮ್ಗಳಿಗೆ ಸಪ್ರೇಟ್ ಕೊಡ್ತಾರೆ, ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್. ಸೊ ಅದರಲ್ಲಿ 3 ವಿಭಾಗಗಳು ಬರ್ತವೆ. ಯಾವಂತ ಕೇಳಿದ್ರೆ, ಒಂದು ಕಿರು ಕಾದಂಬರಿ. ಯಾವುದು? ಕಿರು ಕಾದಂಬರಿ. ಇನ್ನೊಂದು ಅತ್ಯುತ್ತಮ ಸಾಕ್ಷ್ಯಚಿತ್ರ, ಡಾಕ್ಯುಮೆಂಟ್ರಿ ಫಿಲ್ಮ್ ಅಂತ ಕರಿತೀವಿ. ಹೌದಾ? ಸಾಕ್ಷ್ಯಚಿತ್ರ, ಕಿರು ಕಾದಂಬರಿ. ಇನ್ನೊಂದು ಆ್ಯನಿಮೇಷನ್ ಫಿಲ್ಮ್ ಅಂತ ಬರ್ತದೆ, ಆ್ಯನಿಮೇಷನ್ ಫಿಲ್ಮ್. ಸೊ 3 ವಿಭಾಗಗಳು ಬರ್ತವೆ, 2 ಕ್ಯಾಟಗರಿ, ನ್ಯಾಷನಲ್, ಇಂಟರ್ನ್ಯಾಷನಲ್. ಈಗ
ಇಂಟರ್ನ್ಯಾಷನಲ್ ವಿಭಾಗದೊಳಗೆ ಇಂಟರ್ನ್ಯಾಷನಲ್ ಕ್ಯಾಟಗರಿ ಒಳಗೆ ಒಂದು ಡಾಕ್ಯುಮೆಂಟ್ರಿ ಫಿಲ್ಮ್ ಅಂತ ಬರ್ತಿತ್ತು. ಆ ಡಾಕ್ಯುಮೆಂಟ್ರಿ ಫಿಲ್ಮ್ ಒಳಗೆ ಮತ್ತೆ 2 ಅವಾರ್ಡ್ ಬರ್ತಾವೆ, ಗೋಲ್ಡ್ ಮತ್ತು ಸಿಲ್ವರ್ ಅಂತೇಳಿ. ಅದಿಲ್ಲ, ಅದರಲ್ಲಿ ಗೋಲ್ಡ್ ಕ್ರಾಂಚ್ ಪ್ರಶಸ್ತಿ ಯಾರಿಗೆ ಕೊಟ್ಟರು? ಅಂತಾರಾಷ್ಟ್ರೀಯ ವಿಭಾಗದಲ್ಲಿ ಗೋಲ್ಡ್ ಕ್ರಾಂಚ್ ಪ್ರಶಸ್ತಿ ಯಾವ ಫಿಲ್ಮ್? ಗೋಲ್ಡ್ ಕ್ರಾಂಚ್. ಕ್ರಾಂಚ್ ಅಂತಂದ್ರೆ ಶಂಖ. ಸೊ ಚಿನ್ನದ ಒಂದು ಶಂಖ ಕೊಡ್ತಾರೆ, ಚಿನ್ನದ ಶಂಖ ಮತ್ತು ಬೆಳ್ಳಿ ಶಂಖಗಳು ಕೊಡ್ತಾರೆ. ಯಾವ್ದು ಹೇಳ್ರಿ? ಅಂತಾರಾಷ್ಟ್ರೀಯ ವಿಭಾಗದೊಳಗೆ ಬೆಸ್ಟ್ ಡಾಕ್ಯುಮೆಂಟ್ರಿ ಗೋಲ್ಡ್ ಕ್ರಾಂಚ್, ಅತ್ಯುತ್ತಮ ಸಾಕ್ಷ್ಯಚಿತ್ರ ಗೋಲ್ಡ್ ಅಂದರೆ ಚಿನ್ನದ ಶಂಖ ಪ್ರಶಸ್ತಿ ಅಥವಾ ಗೋಲ್ಡನ್ ಕ್ರಾಂಚ್ ಪ್ರಶಸ್ತಿ. ಅದು ಯಾವ ಫಿಲ್ಮ್ ಕೊಟ್ಟರಪ್ಪ ಅಂದರೆ ಸಿಲ್ವರ್. ನೋಡ್ರಿ, ಆ ಪಿಕ್ಚರ್ ಹೆಸರು ಸಿಲ್ವರ್. ಪೋಲೆಂಡ್ ದೇಶದ ಫಿಲ್ಮ್ ಇದು. ಗೋಲ್ಡ್ ಕ್ರಾಂಚ್ ಸಿಲ್ವರ್ ಇದು ಕೊಟ್ರ, ಸಿಲ್ವರ್ ಫಿಲ್ಮ್ ಕೊಟ್ರ. ಗೋಲ್ಡ್ ಕ್ರಾಂಚ್ ಸಿಲ್ವರ್ ಫಿಲ್ಮ್ ಕೊಟ್ರ. ನೆಕ್ಸ್ಟ್ ಸಿಲ್ವರ್ ಕ್ರಾಂಚ್ ಯಾವ್ದು ಕೊಟ್ರ? ಅಂಡರ್ ದಿ ಸ್ನೋ ಅಂತೇಳಿ ನೋಡಿ, ಅಂಡರ್ ದಿ ಸ್ನೋ. ಇದು ಶಾರ್ಟ್ ಫಿಕ್ಷನ್ ಒಳಗೆ, ಕಿರು ಕಾದಂಬರಿ ಒಳಗೆ. ಇವೆಲ್ಲ ಕನ್ಫ್ಯೂಸ್ ಆಗ್ತಾವೆ, ಎರಡೇ ನೆನ್ಪಿಡ್ರಿ. ಅಂತಾರಾಷ್ಟ್ರೀಯ ವಿಭಾಗದೊಳಗೆ ಅತ್ಯುತ್ತಮ ಸಾಕ್ಷ್ಯಚಿತ್ರ ಗೋಲ್ಡ್ ಕ್ರಾಂಚ್ ಯಾವ್ದಪ್ಪ ಅಂತ ಕೇಳಿದ್ರೆ ಸಿಲ್ವರ್. ಪಿಕ್ಚರ್ ಹೆಸರು ಸಿಲ್ವರ್. ಯಾವ ದೇಶದ್ದು? ಪೋಲೆಂಡ್. ಇನ್ನು ನ್ಯಾಷನಲ್ ಕ್ಯಾಟಗರಿ ಒಳಗೆ ಅತ್ಯುತ್ತಮ ಸಾಕ್ಷ್ಯಚಿತ್ರ ಯಾವುದಪ್ಪ ಅಂದರೆ ವಾಯಿ ಅಂತ. ಸೊ ವಾಯಿ. ವಾಯಿ ಆಯಿ ಅಲ್ಲ, ವಾಯಿ. ಇನ್ನು ಇದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಈ ಪ್ರಶಸ್ತಿಗಳಿಗಿಂತ ಈ ಒಂದು ಮುಂಬೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಒಳಗೆ ಭಾರತದ ಪ್ರಮುಖ 4 ಮಹಿಳಾ ಐಕಾನ್ಗಳಿಗೆ ಗೌರವ ಸಲ್ಲಿಸುವ ಸಲುವಾಗಿ ಒಂದು ಧಾರಾವಾಹಿ ಸಿರೀಸ್ ಬಿಡುಗಡೆ ಆಗೈತೆ. ವರ್ಲ್ಡ್ ಪ್ರೀಮಿಯರ್ ಸಿರೀಸ್ ಅಂತೇಳಿ ಒಂದು ಧಾರಾವಾಹಿ ಸಿರೀಸ್ ಬಿಡುಗಡೆ ಆಗೈತೆ, ಅನಿಮೇಟೆಡ್ ಅದು. ಸೊ ಆ 4 ಮಹಿಳೆಯರು ಇಂಪಾರ್ಟೆಂಟ್ ಯಾರು ಅಂತೇಳಿ. 4 ಮಹಿಳೆಯರ ನೈಜ ಜೀವನ ಚರಿತ್ರೆ ಒಳಗೊಂಡಿರ್ತಕ್ಕಂಥ ಒಂದು ಧಾರಾವಾಹಿ. ಆ ಧಾರಾವಾಹಿ ಹೆಸರು ಏನಪ್ಪ ಅಂತಂದ್ರೆ ಲಕ್ಷ್ಮೀ ವಾರಮ್ಮ. ಪುಟ್ಟಗೌರಿ, ಲಕ್ಷ್ಮೀ ವಾರಮ್ಮ. ಮುಂಬೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಒಳಗೆ ಒಂದು ಧಾರಾವಾಹಿ ಬಿಡುಗಡೆ ಆಗೈತೆ, ಹೌದಾ? ಆ ಧಾರಾವಾಹಿ ಭಾರತದ ಪ್ರಮುಖ 4 ಮಹಿಳೆಯರ ನೈಜ ಜೀವನ ಕಥೆ ಹೊಂದಿರತಕ್ಕಂಥ ಧಾರಾವಾಹಿ ಇದು. ಸೊ ಆ ಧಾರಾವಾಹಿ ಹೆಸರು ಏನಪ್ಪ ಅಂದರೆ ಭಾರತಿ ಮತ್ತು ಬೀಬೋ. ಸೊ ಅದು ಅನಿಮೇಟೆಡ್ ಧಾರಾವಾಹಿ ಇದು. ಈ ಗೊಂಬೆ ಕಾರ್ಟೂನ್ ಇರ್ತಾವಲ್ಲ, ಕಾರ್ಟೂನ್, ಸೊ ಅಂಥ ಧಾರಾವಾಹಿ ಇದು. ಭಾರತಿ ಮತ್ತು ಬೀಬೋ ಚಿತ್ರ. ಭಾರತಿ ಮತ್ತು ಬೀಬೋ. ಆ 4 ಮಹಿಳಾ ಐಕನ್ಗಳು ಯಾರಪ್ಪ ಅಂತಂದರೆ ಒಬ್ಬರು ಸಾಲು ಮರದ ತಿಮ್ಮಕ್ಕ, ಅಹಲ್ಯಾಬಾಯಿ ಹೋಳ್ಕರ್, ಆಮೇಲೆ ರಾಣಿ ದುರ್ಗಾವತಿ. ಇನ್ನು ನೆಕ್ಸ್ಟ್ ರಾಣಿ ರಾಶ್ಮೋನಿ ಅಂತ ನೋಡಿ, ರಾಣಿ ದುರ್ಗಾವತಿ, ರಾಣಿ ರಾಶ್ಮೋನಿ, ಸಾಲು ಮರದ ತಿಮ್ಮಕ್ಕ, ಇನ್ನೊಬ್ಬರು ಅಹಲ್ಯಾಬಾಯಿ ಹೋಳ್ಕರ್. ಈ 4 ಮಹಿಳೆಯರ ಲೈಫ್ ಸ್ಟೋರಿ ಹೊಂದಿರುವಂತಹ ಒಂದು ಧಾರಾವಾಹಿ ಭಾರತಿ ಮತ್ತು ಬೀಬೋ. ಸೊ ಎಲ್ಲಿ ಇದು ಬಿಡುಗಡೆ ಮಾಡಿದಾರೆ ಅಂತ ಕೇಳಿದ್ರೆ ಮುಂಬೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ 19ನೇ ಅವರಿದ್ದು. ಸೊ ಧಾರಾವಾಹಿ ಮತ್ತೆ ಯಾರ ಐಕಾನ್ಗಳು ಇಂಪಾರ್ಟೆಂಟ್ ಅವರು, ಯಾರ ಜೀವನ ಚರಿತ್ರೆ ಇದೆ. ಸೊ ಇಂಟರ್ನ್ಯಾಷನಲ್ ವಿಭಾಗದಲ್ಲಿ ಯಾವ್ದು ಹೇಳ್ರಿ ಅವಾರ್ಡ್? ಇಂಟರ್ನ್ಯಾಷನಲ್ ವಿಭಾಗದಲ್ಲಿ ಡಾಕ್ಯುಮೆಂಟರಿ ಫಿಲ್ಮ್ ಸಿಲ್ವರ್. ನ್ಯಾಷನಲ್ ಕ್ಯಾಟಗರಿ ಒಳಗೆ ವಾಯಿ. ಬಲ್ಗೇರಿಯಾದ ಪ್ರಧಾನಮಂತ್ರಿ ಯಾರಾಗ್ಯಾರ? ಬಲ್ಗೇರಿಯಾದ ಪ್ರಧಾನಮಂತ್ರಿ ಹೇಳಿದ್ರೆ ಬಲ್ಗೇರಿಯಾದ ರಾಜಧಾನಿ ಹೇಳ್ಬೇಕು ನೀನು ಅಟ್ಲೀಸ್ಟ್. ಸುಪ್ರಿಯಾ ಸಾವು ಚಾಂಪಿಯನ್ ಆಫ್ ದ ಅರ್ತ್, ಹೌದಲ್ಲ? ಸೋಫಿಯಾ ಬಲ್ಗೇರಿಯಾದ ರಾಜಧಾನಿ ಸೋಫಿಯಾ. ಬಲ್ಗೇರಿಯಾದ ರಾಜಧಾನಿ ಯಾವುದು? ಸೋಫಿಯಾ. ಬಲ್ಗೇರಿಯಾದ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ರುಮೆನ್ ರಾದೇವ್. ಇಥಿಯೋಪಿಯಾದ ಯಾರು ಹೇಳ್ರಿ? ಅಬಿ ಅಹಮದ್ ಅಲಿ. ಕೊಲಂಬಿಯಾದ ಯಾರು ಅಧ್ಯಕ್ಷ? ಅಬೆಲಾರ್ಡೋ ಎಸ್ಪೆರೆಲ್ಲಾ. ಪೆರು ದೇಶದ ಕೀಕೋ ಫುಜಿಮೋರಿ. ಭಾರತಕ್ಕೆ ಇತ್ತೀಚೆಗೆ ನೆದರ್ಲ್ಯಾಂಡ್ ರಾಣಿ ಭೇಟಿ ಕೊಟ್ಟಲ್ಲ, ಯಾರು ಹೇಳ್ರಿ? ಮ್ಯಾಕ್ಸಿಮಾ. ಸಂಸ್ಕೃತ ರತ್ನ ಭಂಡಾರ ಪುಸ್ತಕದ ಕರ್ತರು ಯಾರು?
ಜಯಂತ್ ಕುಮಾರ್ ರಾಯ್ ಮತ್ತು ಸಂಗೀತಾ ರಾಯ್. ನೆಕ್ಸ್ಟ್ ವಿ ಬಿ ಜಯರಾಮ್ಜಿ. ಇದು ಹೇಳಿ ಸಾಕಾಗೈತೆ ಅಂದ್ರೆ ಒಂದು ಕ್ವೆಶನ್ ಕೇಳ್ತೇನೆ. ವಿ ಬಿ ಜಯರಾಮ್ಜಿ ಸರಾಸರಿ ಇದೆ ಹೇಳ್ರಿ, ಸರಾಸರಿ ಕೂಲಿ ಹೇಳ್ರಿ. 327 ಪಾಯಿಂಟ್ ನೋಡ್ರಿ ಅಷ್ಟೇ 298 ತನ ಪರ್ಸೆಂಟ್ ನೋಡಿ ಮಿನಿಮಮ್ ಎಷ್ಟು ಪರ್ಸೆಂಟ್ ಅಚೀವ್ ಮಾಡ್ಬೇಕಂತ ಮಾಡ್ಯಾರ ಇದರಲ್ಲಿ? 10%. ಎಷ್ಟು? 10%. ಮಿನಿಮಮ್ ಇದು ಮಿನಿಮಮ್ ಕೂಲಿ ಎಷ್ಟು ಅಚೀವ್ ಮಾಡ್ಬೇಕಂತ ಕೇಳಿದ್ರೆ 10%. ಅಂತ ಈಗ 327 ಪಾಯಿಂಟ್ ಎಷ್ಟಾಗೈತೆ ನೋಡ್ರಿ ಸರಾಸರಿ ಕೂಲಿ. ಸೊ ಮಿನಿಮಮ್ ಕೂಲಿ ಎಷ್ಟಪ್ಪ ಅಂದ್ರೆ 300 ರೂಪಾಯಿ, ಹೌದಿಲ್ಲ? ರಾಷ್ಟ್ರೀಯ ಇ ಆಡಳಿತ ಸಮ್ಮೇಳನ ಎಲ್ಲಿಯಾಗೈತೆ? ಜೈಪುರ. ಅದರಲ್ಲಿ ಗೋಲ್ಡ್ ಅವಾರ್ಡ್ ಯಾರಿಗೆ ಕೊಟ್ಟಾರ? ಪೈ ಮತ್ತೆ ಅಗ್ರಿಸ್ಟ್ಯಾಕ್ ನೋಡಿ. ಇನ್ನೊಂದು ಯಾವ್ದು ಮತ್ತೆ? ICMR ನೋಡಿ. ICMR. ನೆಕ್ಸ್ಟ್ ನೋಡ್ರಿ, ಪಶುಜನ್ಯ ವಿದ್ಯಾಭ್ಯಾಸ 2026. ಇವ್ ರಿವಿಷನ್ ಒಂದ್ಸಲ ಆಗೈತೆ. ಪಶುಜನ್ಯ ವಿದ್ಯಾಭ್ಯಾಸ 2026 ಎಲ್ಲಾಗೈತೆ? ಮಧ್ಯಪ್ರದೇಶದ ವಿದಿಶಾ ಜಿಲ್ಲೆಯ ಕಾರಿ ನೋಡು, ಕಾರಿ ಗ್ರಾಮದಲ್ಲಿ ಆಗೈತೆ. ಯಾರು ಆಯೋಜನೆ ಮಾಡಿರೋದನ್ನ? ಪಶುಜನ್ಯ ವಿದ್ಯಾಭ್ಯಾಸ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ. ಸುಧಾರಣಾ ಉತ್ಸವ ಮತ್ತು ಚಿಂತನ ಶಿಬಿರ ಯಾರು ಆಯೋಜನೆ ಮಾಡ್ಯಾರ? ಸುಧಾರಣಾ ಉತ್ಸವ ಮತ್ತು ಚಿಂತನ ಶಿಬಿರ ಕಾನೂನು ಮತ್ತು ನ್ಯಾಯ ಸಚಿವಾಲಯ. ಸೊ ಇಲ್ಲಪ್ಪ ಅಂದ್ರೆ ಜ್ಞಾನ ಸರೋವರ ಮೌಂಟ್ ಅಬುವಿನ ಜ್ಞಾನ ಸರೋವರ ಎಂಬಲ್ಲಿ ಇದು ಆಯೋಜನೆ ಮಾಡ್ಯಾರ. ನೆಕ್ಸ್ಟ್ ನೋಡ್ರಿ, ಇಂಡಿಯಾ ಮಾಲಿ ವೇದಿಕೆ, ಇಂಡಿಯಾ ಮಾಲಿ ಫೋರಂ ಅಂತ ಕರಿತೀವಿ. ಫಸ್ಟ್ ಟೈಮ್ ಆಗೈತೆ ಅಂತ ಇಲ್ಲಿ ಅಂತ ಕೇಳಿದ್ರೆ ಮಾಲಿ ದೇಶದ ರಾಜಧಾನಿ ಯಾವುದು? ಬಮೇಕೋನಲ್ಲಿ ಆಗೈತೆ. ಉದ್ದೇಶ ಏನಪ್ಪ ಅಂದ್ರೆ ರಫ್ತನ್ನ ಉತ್ತೇಜಿಸೋದು, ಎಕ್ಸ್ಪೋರ್ಟ್ ಅನ್ನ ಪ್ರಮೋಷನ್ ಮಾಡೋ ಸಲುವಾಗಿ ಇಂಡಿಯಾ ಮಾಲಿ ವೇದಿಕೆ ಅಂತ ಆಗೈತೆ. ಮಾಲಿ ದೇಶದ ಬಮೇಕೋ. ವಾಯುಪಡೆಯ ಮಾರ್ಷಲ್ ಅರ್ಜನ್ ಸಿಂಗ್ ಮೆಮೋರಿಯಲ್ ಹಾಕಿ ಟೂರ್ನಮೆಂಟ್ ಎಲ್ಲಾಗೈತೆ ಹೇಳ್ರಿ? ಅರ್ಜನ್ ಸಿಂಗ್ ಟೂರ್ನಮೆಂಟ್ ಬೆಂಗಳೂರು ಜಾಲಹಳ್ಳಿ. ಚಾಂಪಿಯನ್ ಯಾರು? ವಾಯುಪಡೆ. ನೌಕಾಪಡೆ ನೋಡಿ. ಪ್ರಶಸ್ತಿ ಮೊತ್ತ ಎಷ್ಟು ಇದ್ರದ? 10 ಲಕ್ಷ. ರನ್ನರ್ ಅಫ್ಗೆ 8 ಲಕ್ಷ ಇರ್ತದೆ. ಅರ್ಜನ್ ಸಿಂಗ್ ಮೆಮೋರಿಯಲ್ ಹಾಕಿ ಟೂರ್ನಮೆಂಟ್ ಬೆಂಗಳೂರು. ಸೊ 7ನೇ ಅವರಿದ್ದು. ದಾಮೋದರ್ ಕಮಿಟಿ ಏನಿದೆ? ತೋತಾಪುರಿ. ಇಂಡೋನೇಷ್ಯಾದ ಅಧ್ಯಕ್ಷ ಯಾರು? ಪ್ರಭುವು. ಆಸ್ಟ್ರೇಲಿಯಾದ ಅಲ್ಬನೀಸ್. ನ್ಯೂಜಿಲೆಂಡ್ ಪ್ರಧಾನಮಂತ್ರಿ ಕ್ರಿಸ್ಟೋಫರ್ ಲಕ್ಸನ್. ಕ್ರಿಸ್ಟೋಫರ್ ಕೊಲಂಬಸ್ ಯಾರು? ಅಮೆರಿಕನ್ ಹಿಡ್ದಾನ? ಕೊಲಂಬಸ್ ಯಾವ ಕಂಡು ಹಿಡ್ದಾನ?